ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವಿಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಆದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜन्तमनुपेतमपेतकृत्यं ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ನೌಮಿನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯಪರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಸ್ವಸ್ತ್ಯಸ್ತು ಅಶೇಷಸನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಪಾರಮಹಂಸ್ಯಾಂ ಸಂಹಿತಾಯಾಂ ಅದ್ಯ ಕಥಾಪ್ರಸಕ್ತೋ ಕಿಂಚಿತ್ ಪೂರ್ವಪ್ರಸಕ್ತಪ್ರಮೇಯಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಬ್ರಹ್ಮಾವರ್ತ ದೇಶದಲ್ಲಿ ಪರಬ್ರಹ್ಮನಾದ ಋಷಭನಾಮಕ ಪರಮಾತ್ಮ ತನ್ನ ಪ್ರೀತಿಯ 100 ಜನ ಮಕ್ಕಳು ಭರತ ಹಿರಿಯ, ಕವಿ ಮೊದಲಾದ ಜ್ಞಾನಿಗಳು, ಕುಶಾವರ್ತ ಮೊದಲಾದಂತಹ ರಾಜರು ಇವರೆಲ್ಲರನ್ನ ಕೂಡಿಸಿಕೊಂಡು ತತ್ವೋಪದೇಶ ಮಾಡಿದ್ದಾನೆ. ಸರ್ವಾಣಿ ಮಧ್ಯಷ್ಣ್ಯತಯಾ ಭವದ್ಭಿಃ ಚರಾಣಿ ಭೂತಾನಿ ಸುತಾ ಧ್ರುವಾಣಿ ಸಂಭಾವಿತವ್ಯಾನಿ ಪದೇ ಪದೇವೋ ವಿವಿಕ್ತದೃಷ್ಟಿಸ್ತದುತಾರ್ಹಣಂ ಮೇ. ಕಂಡದ್ದೆಲ್ಲ ಭಗವಂತನ ಮೂರ್ತಿ, ಭಗವಂತನ ಅಧಿಷ್ಠಾನ. ದೇವರ ಸನ್ನಿಧಾನವಿಲ್ಲದ ಒಬ್ಬ ವ್ಯಕ್ತಿ, ಒಂದು ವಸ್ತುವು ಪ್ರಪಂಚದೊಳಗಿಲ್ಲ. ಎಲ್ಲವೂ ಭಗವಂತನ ಅಧಿಷ್ಠಾನ ಎಂಬುದಾಗಿ ತಿಳಿದು ಎಲ್ಲ ವಸ್ತುಗಳಲ್ಲಿ ನನ್ನ ಚಿಂತನ ಮಾಡಿ ಅಂತ ಸ್ವಯಂ ಭಗವಂತ ಋಷಭ ಆ ಋಷಭರಿಗೆ ತನ್ನ ಮಕ್ಕಳಿಗೆ ಉಪದೇಶ ಮಾಡಿದ್ದಾನೆ. ಈಗ ಭಗವಂತ ಒಬ್ಬ ಆದರ್ಶ ರಾಜನಾಗಿ ಹೇಗಿರಬೇಕು ಅಂತ ತೋರಿಸಿ ಆಯಿತು. ಒಬ್ಬ ಆದರ್ಶ ಗೃಹಸ್ಥಾಶ್ರಮಿ ಹೇಗಿರಬೇಕು, ರಾಜನಾಗಿ ಪ್ರಜೆಗಳನ್ನು ಹೇಗೆ ರಕ್ಷಣೆ ಮಾಡಬೇಕು ಅಂತ ತೋರಿಸುವುದು ಒಂದು. ಜೊತೆಗೆ ಗೃಹಸ್ಥನಾಗಿ ತನ್ನ ಮಕ್ಕಳನ್ನು ಹೇಗೆ ಸದ್ಬೋಧನೆಯಿಂದ ಜಾಗೃತರನ್ನಾಗಿ ಮಾಡಬೇಕು ಅನ್ನುವುದನ್ನು ತಿಳಿಸಿಕೊಟ್ಟಿದ್ದಾನೆ.
ಈ ರೀತಿಯ ಬೋಧನೆಯನ್ನು ಮಕ್ಕಳಿಗೆ ತಂದೆ ಮಾಡಲೇಬೇಕು, ಶಿಷ್ಯರಿಗೆ ಗುರುಗಳು ಮಾಡಲೇಬೇಕು ಅಂತ ಕಡ್ಡಾಯವಾಗಿ ಹೇಳ್ತಾನೆ ಭಗವಂತ. ಗುರುರ್ನ ಸಸ್ಯಾತ್ ಸ್ವಜನೋ ನ ಸಸ್ಯಾತ್ ಪಿತಾ ನ ಸಸ್ಯಾತ್ ಜನನೀ ನ ಸಾಸ್ಯಾತ್ ದೈವಂ ನ ತತ್ಸ್ಯಾನ್ನ ಪತಿಶ್ಚ ಸಸ್ಯಾತ್ ನಮೋಚಯೇದ್ಯ ಸಮುಪೇತ ಮೃತ್ಯುಂ. ಸಂಸಾರದ ಈ ಘೋರವಾದಂತಹ ಅನರ್ಥದೊಳಗೆ ಸಿಲುಕಿ ಒದ್ದಾಡುವ ಮಾನವರ ಪರಿಯನ್ನು ನೋಡಿ ಉದಾಸೀನವಾಗಿರುವಂತಹ ತಂದೆ ತಂದೆಯಲ್ಲ, ತಾಯಿ ತಾಯಿಯಲ್ಲ, ಗುರು ಗುರುವಲ್ಲ ಅಂತಾನೆ. ತನ್ನ ಮಾತು ಕೇಳುವ, ತನ್ನ ಕೈ ಕೆಳಗಿನ ವ್ಯಾವಹಾರಿಕವಾಗಿಯೂ ಶಾಸ್ತ್ರೀಯವಾಗಿಯೂ ಯಾರ ಜವಾಬ್ದಾರಿ ತನ್ನ ಮೇಲಿದೆ ಅಂತಹ ವ್ಯಕ್ತಿಗಳಿಗೆ ಮಾರ್ಗದರ್ಶನ ಮಾಡುವುದು ಕರ್ತವ್ಯ. ಮಾಡದಿದ್ದರೆ ಅವನು ಅಪರಾಧಿಯಾಗ್ತಾನೆ ಎನ್ನುವ ರೀತಿಯಲ್ಲಿ ಋಷಭನಾಮಕ ಪರಮಾತ್ಮ ಶಾಸನವನ್ನು ಮಾಡ್ತಾ ಇದ್ದಾನೆ. ಇವತ್ತಿನ ಎಲ್ಲ ಹಿರಿಯರು, ಪಾಲಕರು ಇದರ ಬಗ್ಗೆ ಬಹಳ ಚೆನ್ನಾಗಿ ತಿಳಿದುಕೊಳ್ಳಬೇಕು. ತಾವೆಲ್ಲ ಸಜ್ಜನರು ಶ್ರದ್ಧಾಭಕ್ತಿಗಳಿಂದ ಇಂತಹ ಪವಿತ್ರ ಪ್ರಸಂಗಗಳಲ್ಲಿ ಬಂದು ಭಾಗವತ, ಮಹಾಭಾರತ, ರಾಮಾಯಣಾದಿಗಳನ್ನು ಕೇಳ್ತೀರಿ, ಸರ್ವಮೂಲಾದಿ ಗ್ರಂಥಗಳ ಶ್ರವಣವನ್ನು ಮಾಡ್ತೀರ. ಚೆನ್ನಾಗಿ ಅದನ್ನು ಮನಸ್ಸಿನಲ್ಲಿ ಪುನಃ ಪುನಃ ಚಿಂತನೆ ಮಾಡಿ ದೃಢ ಮಾಡಿಕೊಂಡು ಮಕ್ಕಳಿಗೆ ಅದನ್ನು ಉಪದೇಶ ಮಾಡಬೇಕು. ಅವರಿಗೂ ಸನ್ಮಾರ್ಗದಲ್ಲಿ ನಡೆಯುವುದಕ್ಕೆ ಪ್ರೇರಿಸಬೇಕು, ಪ್ರಚೋದಿಸಬೇಕು. ಅದಕ್ಕೆ ಏನೇನು ಅವತಾರಗಳನ್ನು ನೀವು ಎತ್ತಬೇಕಾಗತ್ತೋ ಎಲ್ಲ ಅವತಾರಗಳನ್ನು ಎತ್ತಬೇಕು. ದೇವರು ದಶಾವತಾರ ಎತ್ತಿದ್ದಾನೆ. ಅವರ ಎದುರಿನಲ್ಲಿ ನೀವು ಗಂಭೀರವಾಗಿ ಉಪದೇಶ ಮಾಡುವುದೂ ಒಂದುಂಟು, ಅವರ ಭಾಷೆಯಲ್ಲಿ ಅವರ ಮಟ್ಟಕ್ಕಿಳಿದು ಕಥೆಗಳ ರೂಪದಲ್ಲಿ, ಆಟದ ರೂಪದಲ್ಲಿ ಯಾವ ರೀತಿಯಲ್ಲಿ ನೀವು ಹೇಳ್ತೀರೋ ಹೇಳಿ, ಅಂತೂ ಮಕ್ಕಳಿಗೆ ಅದು ಮನಸ್ಸಿಗೆ ಮುಟ್ಟಬೇಕು. ಚಿಕ್ಕ ಮಕ್ಕಳಾದರೆ ಕಥೆಗಳ ರೂಪದಲ್ಲಿ, ಸ್ವಲ್ಪ ದೊಡ್ಡವರಾದರೆ ತತ್ವಗಳನ್ನು ಉಪದೇಶ ಮಾಡ್ತಾ, ಇನ್ನೂ ಪ್ರಬುದ್ಧರಾದರೆ ಪ್ರಶ್ನೋತ್ತರಗಳ ರೂಪದಲ್ಲಿ, ನಿಮಗೆ ಅದು ಸಾಧ್ಯವಾಗದಿದ್ದಾಗ ವಿದ್ವಾಂಸರ ಹತ್ತಿರ ಅವರನ್ನು ಕರೆದುಕೊಂಡು ಬಂದು ಅವರ ಮೂಲಕ ಅವರ ಸಮಸ್ಯೆಗಳಿಗೆ ಉತ್ತರವನ್ನು ನೀಡಿಸಿ, ಅಂತೂ ಅವರು ಸನ್ಮಾರ್ಗದಲ್ಲಿ ಬಂದರು ಅಂತನ್ನುವುದನ್ನು ಕಾಣುವವರೆಗೆ ನಿಮ್ಮ ಕರ್ತವ್ಯ ಮುಗಿದಿದೆ ಅಂತ ಭಾವಿಸಕೂಡದು. ಆಯಿತು, ಮಕ್ಕಳಾದರೂ ಕರ್ತವ್ಯ ಮುಗಿಯಿತು ಅಂತ ಕೆಲವರು, ಅಭ್ಯಾಸ ಆಯಿತು, ಶಿಕ್ಷಣವಾಯಿತು, ನನ್ನ ಕೆಲಸ ಮುಗಿಯಿತು ಅಂತ ಇನ್ನು ಕೆಲವರು, ಮದುವೆಯಾಯಿತು, ನನ್ನ ಕರ್ತವ್ಯ ಮುಗಿಯಿತು ಅಂತಾರೆ. ಮೊಮ್ಮಕ್ಕಳಾದರೂ ಇನ್ನು ನನ್ನ ಕರ್ತವ್ಯ ಮುಗಿಯಿತು ಅಂತಾರೆ. ಯಾವಾಗಲೂ ಕರ್ತವ್ಯ ಮುಗುದಿಲ್ಲ. ಯಾವಾಗ ನಿಮ್ಮ ಮಕ್ಕಳಲ್ಲಿ ಧರ್ಮಬುದ್ಧಿ ಬರುತ್ತೆ, ಧರ್ಮವನ್ನು ಆಚರಣೆ ಮಾಡುವಂತಹ ಪ್ರವೃತ್ತಿ ಅವರಲ್ಲಿ ಬರುತ್ತೆ, ಶ್ರದ್ಧೆ ನಿಷ್ಠೆಗಳು ಪರಿಪೂರ್ಣ ಮಟ್ಟದಲ್ಲಿ ಬರುತ್ತೆ, ಆಗ ನಿಮ್ಮ ಕರ್ತವ್ಯ ಮುಗಿಯಿತು. ನೀವು ಅರಣ್ಯಕ್ಕೆ ಹೋಗಬಹುದು. ಕಾಯ್ತಾ ಇದ್ದೀರಿ ಅಂತ ಅನಿಸ್ತದೆ ಪಾಪ. ಅರಣ್ಯಕ್ಕೆ ಹೋಗೋದಕ್ಕೆಲ್ಲರೂ ಕೂಡ ಅವಶ್ಯವಾಗಿ ಅರಣ್ಯಕ್ಕೆ ಹೋಗಬಹುದು, ವನಪ್ರಸ್ಥಾಶ್ರಮದಲ್ಲಿರಬಹುದು. ಅರ್ಥಾತ್ ಇವತ್ತಿನ ಕಾಲದಲ್ಲಿ ಅದು ಸಾಧ್ಯವಾಗದ ಮಾತು. ಮನೆಯಲ್ಲಿಯೇ ಇದ್ದರೂ ಕೂಡ ಅರಣ್ಯದಲ್ಲಿದ್ದಂತೆ ನಿರ್ಲಿಪ್ತನಾಗಿರಬೇಕು. ಎಷ್ಟೋ ಅಷ್ಟು 2 ಹೊತ್ತು ಊಟ ಅಥವಾ 1 ಹೊತ್ತು ಊಟ, 1 ಹೊತ್ತು ಫಲಾಹಾರ, ತನ್ನ ಪ್ರಾಣಾಯಾಮ, ಯೋಗ, ಧ್ಯಾನ, ಶಾಸ್ತ್ರಗಳ ಶ್ರವಣ, ಅವಲೋಕನ, ಅಧ್ಯಯನ, ಚಿಂತನ, ತಪ್ಪಿದಾಗ ಮಕ್ಕಳಿಗೆ ಮಾರ್ಗೋಪದೇಶ, ಸನ್ಮಾರ್ಗವನ್ನು ತೋರಿಸೋದು, ಇನ್ನುಳಿದ ಹೊತ್ತು ತನ್ನ ಪಾಡಿಗೆ ತಾನಿರೋದು. ಉಳಿದ ಯಾವ ಗೃಹಕೃತ್ಯಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ವಹಿಸದೆ, ಇದೀಗ ಹೊಸದಾಗಿ ಸಂಸಾರವನ್ನು ಪ್ರಾರಂಭ ಮಾಡುವಂತಹ ಮಕ್ಕಳು, ಸೊಸೆಯರು ಅವರೆಲ್ಲ ಎಷ್ಟು ಆಸಕ್ತರಾಗ್ತಾರೋ ಅದಕ್ಕಿಂತ ಹೆಚ್ಚು ಇವನು ತಾನು ಆಸಕ್ತಿಯನ್ನು ವಹಿಸಿ ಎಲ್ಲದರೊಳಗೆ ಕಾರ್ಯಭಾರ ಮಾಡುವುದಕ್ಕಿಂತ ತಾನು ನಿರ್ಲಿಪ್ತನಾಗಿರಬೇಕು. ಆಗ ತನ್ನ ಕರ್ತವ್ಯ ಮುಗಿದಿದೆ ಅಂತ ಭಾವಿಸಬೇಕು. ಅದನ್ನು ಋಷಭನಾಮಕ ಪರಮಾತ್ಮ ಜಗತ್ತಿಗೆ ತಿಳಿಸಿಕೊಟ್ಟ. ನೋಡಿ, ರಾಜ್ಯಭಾರ ಮಾಡಿದ ಅರಣ್ಯಕ್ಕೆ ಹೊರಡಲಿಲ್ಲ, ಮಕ್ಕಳಾದರೂ ಅರಣ್ಯಕ್ಕೆ ಹೋಗಲಿಲ್ಲ ಋಷಭ. ಮಕ್ಕಳಿಗೆ ಉಪದೇಶ ಮಾಡಿದ ಬ್ರಹ್ಮಾವರ್ತದಲ್ಲಿ ಕುಳಿತು ಸಭಾ ಮಧ್ಯದಲ್ಲಿ, ಆನಂತರ ಹೊರಟ, ನನ್ನ ಕೆಲಸ ಮುಗಿಯಿತು ಅಂದ.
ಆಗ ನಿಮ್ಮ ಕೆಲಸ ಮುಗಿಯುತ್ತೆ ಅಂತ ದೇವರು ಇದಕ್ಕೆ ಲೋಕಶಿಕ್ಷಣ ಕೊಡ್ತಾ ಇದ್ದಾನೆ. ಭಗವಂತ ಪರಮಹಂಸರಾದ ಸನ್ಯಾಸಿಗಳು ವಿರಕ್ತರು ಹೇಗಿರಬೇಕು, ಹೇಗೆ ಅಭಿಮಾನ ತ್ಯಾಗ ಮಾಡಬೇಕು, ಇದನ್ನು ಜಗತ್ತಿಗೆ ತೋರಿಸುವುದಕ್ಕಾಗಿ ಪರಮಾತ್ಮ ತನ್ನ ಅವತಾರದ ಉತ್ತರಾರ್ಧವನ್ನು ಮೀಸಲಾಗಿಟ್ಟಿದ್ದಾನೆ. ದಿಗಂಬರನಾಗಿದ್ದಾನೆ, ಮೈಮೇಲೆ ವಸ್ತ್ರಗಳಿಲ್ಲ, ಪರಮಸುಂದರ ಮೂರ್ತಿ. ಕೇಳಬೇಕೆ ಭಗವಂತ ಸಾಕ್ಷಾನ್ ಮನ್ಮಥಃ, ಪರಮಸುಂದರ ಮೂರ್ತಿಯಾದ ಭಗವಂತ ದಿಗಂಬರನಾಗಿದ್ದಾನೆ, ಕೂದಲುಗಳನ್ನೆಲ್ಲ ಹರಡಿಕೊಂಡಿದ್ದಾನೆ, ಸಂಚಾರ ಮಾಡ್ತಾ ಇದ್ದಾನೆ. ದೇಹದ ಮೇಲೆ ಅಭಿಮಾನವನ್ನು ತೊರೆಯಬೇಕು ಅಂತ ಜಗತ್ತಿಗೆ ತೋರಿಸುವುದಕ್ಕೋಸ್ಕರ ಆ ತರಹದ ಆ ಭಗವಂತನ ಉಪದೇಶವನ್ನು ಅಳವಡಿಸಿಕೊಂಡ ಮಹಾನುಭಾವರೇ ಭಾಗವತದ ಉಪದೇಶ ಮಾಡ್ತಾ ಇದ್ದಾರೆ ಶುಕಾಚಾರ್ಯರು. ದಿಗಂಬರಂ ವಕ್ತ್ರ ವಿಕೀರ್ಣ ಕೇಶಂ ಪ್ರಲಂಬ ಬಾಹುಂ ಸ್ವಮರೋತ್ತಮಾಭಂ. ಇವನಂತೆಯೇ ದಿಗಂಬರರಾಗಿ ಕೂದಲುಗಳನ್ನು ಹರಡಿಕೊಂಡು, ಕೂದಲುಗಳೇ ಇರೋದಿಲ್ಲ ಕೆಲವರಿಗೆ, ಪಾಪ ಯಾರನ್ನು ನಿಂದೆ ಮಾಡೋದಲ್ಲ, ದೇವರು ಹೇಗಿದ್ದಾನೆ ಅಂತ ವರ್ಣನೆ ಮಾಡೋದಷ್ಟೇ. ಈಚೆಗೊಂದು ಕೂದಲು ಇರುತ್ತೆ, ಇಲ್ಲಿದ್ದದ್ದನ್ನೇ ಉದ್ದಾಗಿ ಬಿಟ್ಟು ಅದನ್ನು ಹೀಗೆ ಬಾಚಿಕೊಂಡು ಈ ಕಡೆಗೆ ತಂದಿರ್ತಾರೆ. ಇನ್ನೂ ಒಂದೇ ಎರಡೇ ಉಳಿದಿದೆ, ಅದಷ್ಟು ತೆಗೆದು ಬಿಟ್ಟರೆ ಒಳ್ಳೆ ಶಿಖೆ ಆಗ್ತದಲ್ಲ. ಇವತ್ತಂತೂ ವಿಚಿತ್ರವಾದ ರೀತಿಯಲ್ಲಿ ಇಷ್ಟೇ ಕೂದಲಿಡ್ತಾರೆ, ಕೆಳಗಿಂದೆಲ್ಲ ತೆಗಿತಾರೆ. ಇದಷ್ಟು ತೆಗೆದು ಬಿಟ್ಟರೆ ಶಿಖೆ ಆಗ್ತದೆ. ದುರ್ದೈವಕ್ಕೆ ಯಾವ ನಟರು ಆ ರೀತಿ ಇನ್ನೂ ಮಾಡಿ ತೋರಿಸಿಲ್ಲ ಅನ್ನೋದಕ್ಕೆ ಕಾಯ್ತಾ ಇದ್ದಾರೆ. ಇಂತಹ ಅಂಧಾನುಕರಣ ನಡೀತಾ ಇದೆ. ಇದೇ ಕೂದಲು ಕತ್ತರಿಸುವುದಕ್ಕೆ ಶಾಸ್ತ್ರದವರು ಹೇಳಿದರೆ ಶಿಕ್ಷೆ ಬಿಡಬೇಕು, ಮುಂಡನ ಮಾಡಬೇಕು ಅಂದರೆ ಅದನ್ನು ಕೇಳ್ತಾ ಇರಲಿಲ್ಲ. ಯಾರೋ ಒಬ್ಬ ಅದನ್ನು ಮಾಡಿದ ಅಂತ ಅದಕ್ಕೆ ಪ್ರಯೋಜನ ಏನು, ಅದು ಚೆನ್ನಾಗಿ ಕಾಣಿಸ್ತದ, ಕನ್ನಡಿಯಲ್ಲಿ ನಿಂತರೆ ತನಗೇ ಹೇಸಿಗೆ ಬರುತ್ತೆ. ಆದರೂ ಅಯ್ಯೋ ಹೇಸಿಗೆ ಪಡಬಾರ್ದಪ್ಪ, ದೊಡ್ಡವರು ಮಾಡಿದ್ದು, ಇದನ್ನು ಅನುಸರಣೆ ಮಾಡಬೇಕು ಅಂತ ತನಗೆ ಹೇಸಿಗೆ ಬರೋದನ್ನು ಅನುಸರಣೆ ಮಾಡುವಂತಹ ಮೌಢ್ಯದ ಪರಮಾವಧಿ ಯಾರಿಗೆ ಚೆನ್ನಾಗಿ ಕಾಣಿಸ್ತದೆ? ಈ ತರಹದ ಕೇಶಾಭಿಮಾನವನ್ನು ತೊರೆದು ನಿಲ್ಲಬೇಕು, ಕೇಶದ ಮೇಲೆ ಅಭಿಮಾನ ಇಡಬಾರದು ಅನ್ನುವುದನ್ನು ಭಗವಂತ ತೋರಿಸಿದ. ಅದನ್ನು ಶುಕಾಚಾರ್ಯರು ಅನುಸರಣೆ ಮಾಡಿದರು. ಅಂತಹ ಮಹನೀಯ ಚರಣರು ಅನೇಕ ಜನ ಅನುಸರಣೆ ಮಾಡಿದವರಿದ್ದಾರೆ. ಕೇಶಾಭಿಮಾನವನ್ನು ತೊರೆದವರು ಕೇಶಗಳನ್ನಿಟ್ಟುಕೊಂಡೇ ಬಿಡಬೇಕು ಅಂತಿಲ್ಲ. ಜಟೀವ ಮುಂಡೀವ, ಜಟಾ ಬಿಟ್ಟರೂ ವೈರಾಗ್ಯವೇ, ಮುಂಡನ ಮಾಡಿಕೊಂಡರೂ ವೈರಾಗ್ಯವೇ. ಅಂತೂ ಅದರ ಉಪಾಸನೆಯನ್ನು ಮಾಡಬಾರದು, ಕೇಶೋಪಾಸನೆ, ಕೇಶವೋಪಾಸನೆ ನಡೆಯಬೇಕೇ ಹೊರತು ಕೇಶೋಪಾಸನೆ ನಡೆಯಬಾರದು. ಈ ರೀತಿಯ ವೈರಾಗ್ಯದಿಂದ ಭಗವಂತ ತಾನು ಸಂಚಾರ ಮಾಡ್ತಾ ಇದ್ದಾನೆ. ಹಳ್ಳಿಗಳಲ್ಲಿಯೂ ಹೋದ, ಪಟ್ಟಣಗಳಲ್ಲಿ ಹೋದ, ಬೇಟೆಗಾರರು ಇರುವ ಸ್ಥಳದಲ್ಲಿ ಹೋಗ್ತಾನೆ, ಸೈನಿಕರಿದ್ದಲ್ಲಿ ಹೋಗ್ತಾನೆ. ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರಿಗೆ ಏನು ತತ್ವೋಪದೇಶ ಮಾಡಬೇಕೋ, ಕೆಲವರಿಗೆ ಮಾತಿನಿಂದ, ಇನ್ನು ಕೆಲವರಿಗೆ ಮೌನದಲ್ಲಿಯೇ ಇದ್ದರೂ ಕೂಡ ಭಗವಂತ ತನ್ನ ಚರ್ಯೆಯಿಂದಲೇ ಅವರಿಗೆ ಜೀವನದ ಪದ್ಧತಿಯನ್ನು ತೋರಿಸ್ತಾನೆ. ಹೀಗೆ ವಿವಿಧ ವರ್ಗದ ಜನರ ಮಧ್ಯದಲ್ಲೆಲ್ಲ ಓಡಾಡಿದ್ದಾನೆ ಭಗವಂತ. ಕೆಲವರು ಇವನ ಚರ್ಯೆಯನ್ನು ನೋಡಿ ತಮ್ಮ ಜೀವನದಲ್ಲಿ ಸುಧಾರಣೆ ಮಾಡಿಕೊಂಡಿದ್ದಾರೆ. ದೇಹಾಭಿಮಾನ ತೊರೆದು ವಿರಕ್ತರಾಗಿ ನಾವಿರಬೇಕು ಅನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಇನ್ನು ಕೆಲವರು ಅರ್ಥ ಮಾಡಿಕೊಳ್ಳಲಾಗದೆ ಅಜ್ಞಾನಿಗಳು, ಅಯೋಗ್ಯರಾದ ಜನರು ನಿಂದೆ ಮಾಡಿದ್ದಾರೆ, ಉಗುಳಿದ್ದಾರೆ, ಹೊಲಸು ಮಾಡಿದ್ದಾರೆ, ನಾನಾ ರೀತಿಯ ಕುಕೃತ್ಯಗಳನ್ನು ಮಾಡಿದ್ದಾರೆ. ಅವರು ಎಂತಹ ಅನರ್ಥವನ್ನು ಹೊಂದಿದರೋ ಗೊತ್ತಿಲ್ಲ. ಸಜ್ಜನರು, ಅಮಾಯಕರು, ನಿರಪರಾಧಿಗಳಿಗೆ ಈ ರೀತಿ ಅವಹೇಳನ ಮಾಡಿದರೇನೇ ಮಹಾ ಅನರ್ಥ, ನರಕ. ಸಾಕ್ಷಾತ್ ಭಗವಂತನಿಗೆ ಹಾಗೆಲ್ಲ ಮಾಡಿದಂತಹ ಆ ದೌರ್ಭಾಗ್ಯ ಇರುವ ಜನ ಏನು ಅನುಭವಿಸಿದರೋ ಅನರ್ಥ ಗೊತ್ತಿಲ್ಲ. ದೇವರು ಮಾತ್ರ ಯಾವುದಕ್ಕೂ ಪ್ರತಿಕ್ರಿಯೆ ಇಲ್ಲ. ಶಾಂತ ಮೂರ್ತಿಯಾಗಿ ಭಗವಂತ ಇದ್ದಾನೆ. ಅಂದರೆ ದೇವರು ಇದರಿಂದ ಇದನ್ನೂ ತೋರಿಸ್ತಾ ಇದ್ದಾನೆ, ಇದೇನು ನನಗೆ ಹೊಸದಲ್ಲ ಅಂತ. ಅನಂತ ಕ್ಷಮಾಗುಣ ಭಗವಂತನಲ್ಲಿ. ಇಷ್ಟು ಹೊತ್ತು ಪೃಥ್ವಿಯ ಬಗ್ಗೆ ನಿನ್ನೆ ದಿವಸ ಎಲ್ಲ ಕೇಳಿದಿರಿ, ಹೇಗೆ ಪೃಥ್ವಿ ಕ್ಷಮಾಗುಣವನ್ನು ತಾಳಿದ್ದಾಳೆ ಅಂತ. ಏನದು ಪೃಥ್ವಿ ಕ್ಷಮಾಗುಣವನ್ನು ತಾಳಿದ್ದಾಳೆ ಅಂದರೆ, ಅವಳಿಗೆ ಆ ಕ್ಷಮಾಗುಣ ಕೊಟ್ಟವನೂ ದೇವರೇ.
ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣೋ ಎಂಬುದಾಗಿ ಭಗವಂತನಿಗೆ ಹೇಳುವುದುಂಟಲ್ಲ. ನಾವು ಮಾಡಿದ ಎಲ್ಲ ಅಪರಾಧಗಳನ್ನು ಕ್ಷಮೆ ಮಾಡ್ತಾನೆ. ನಾವು ತುಳಿಯುವುದು ಭೂಮಿಯನ್ನು, ಭೂಮಿ ಕ್ಷಮಾ ಮಾಡುತ್ತದೆ, ನಿಜ ಭೂಮಿಯನ್ನು. ಆದರೆ ನಿಜವಾಗಿ ಭೂಮಿಯನ್ನಲ್ಲ, ಬರೀ ಭೂವರಾಹನನ್ನೇ. ವರಾಹ ಇಲ್ಲದೆ ಬರೀ ಭೂಮಿ ಏನು ಈ ಧಾರಣವನ್ನು ಮಾಡುವುದಕ್ಕೆ ಸಮರ್ಥಳಾಗ್ತಾಳೆ? ವರಾಹದೇವರೇ ತೃತೀಯ ಸ್ಕಂದ ಭಾಗವತ ಕೇಳುವಾಗ ಕೇಳಿದ್ದೀರಿ, ನೆನಪಿದೆ. ಸ್ವಸತ್ವಂ ನ್ಯಥಾತ್, ತನ್ನ ವಿಶಿಷ್ಟವಾದ ಸತ್ವವನ್ನು, ಶಕ್ತಿಯನ್ನು ವರಾಹದೇವರು ಭೂಮಿಗೆ ಕೊಟ್ಟು ಅವಳಲ್ಲಿಟ್ಟು ಅವಳ ಮೂಲಕ ಈ ಜಗತ್ತಿನ ಧಾರಣೆ ಮಾಡಿಸಿದ್ದಾನೆ. ಸ್ವಂತವಾಗಿ ಭೂಮಿ ಜಗತ್ತಿನ ಧಾರಣೆ ಮಾಡೋದಿಲ್ವಲ್ಲ. ಹಾಗಾದರೆ ನಾವು ತುಳಿಯೋದು, ಉಗುಳೋದು, ಹೊಲಸು ಮಾಡೋದು, ಮಾಡಬಾರದ ಎಲ್ಲ ಕಾರ್ಯಗಳನ್ನು ಮಾಡುವುದು ಈ ಭೂಮಿಯ ಮೇಲೆ, ಅರ್ಥಾತ್ ಧರಾದೇವಿಯ ಮೇಲೆ, ಅಂದರೆ ವರಾಹದೇವರ ಮೇಲೇನೆ. ಅಂದಮೇಲೆ ಇದೆಲ್ಲ ಉಗುಳೋದು, ಹೊಲಸು ಮಾಡೋದು ಇದೆಲ್ಲ ನನಗೆ ನಿತ್ಯವೂ ಇದ್ದದ್ದೇ. ಇದೆಲ್ಲವನ್ನೂ ನಾನು ನೀವು ಮಾಡುವ ಅಪರಾಧಗಳನ್ನು ನಿತ್ಯವೂ ಎಲ್ಲರೂ ಮಾಡುವ ತಪ್ಪನ್ನು ಕ್ಷಮೆ ಮಾಡ್ತಾನೇ ಇದ್ದೇನೆ. ಅದಕ್ಕೊಂದು ದೃಶ್ಯ ಮಾಧ್ಯಮದಲ್ಲಿ ತೋರಿಸೋಣ ಅಂತ ಋಷಭನಾಗಿ ಅವತಾರ ಮಾಡಿ ಉಗುಳುವುದನ್ನು, ತೆಗಳುವುದನ್ನು ಸಹನೆ ಮಾಡಿ ತೋರಿಸಿದ್ದು. ಋಷಭನಾದಾಗ ಮಾತ್ರ ಸಹಿಸಿದ್ದು ಅಂತ ಭಾವಿಸಬೇಡಿ. ಈಗ ನಿನ್ನೆ ನಾಳೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅನಂತ ಜೀವರಾಶಿಗಳು ಮಾಡುವ ಇಂತಹ ತಪ್ಪುಗಳನ್ನು ದೇವರು ಸಹನೆ ಮಾಡಿಯೇ ಮಾಡ್ತಾನೆ. ಯಾಕೆ ಸಹನೆ ಮಾಡ್ತಾನೆ? ಅದು ಅವನ ದಯೆ. ಈ ಪಾಮರರಿಗೆ, ಬಡಪಾಯಿಗಳಿಗೆ ಬೇರೆ ಗತಿ ಇಲ್ಲ, ನನ್ನ ಮೇಲೆ ನೀವೇನು ಹೊಲಸು ಮಾಡತಕ್ಕದ್ದಲ್ಲ ಅಂದರೆ ಎಲ್ಲಿ ಹೋಗಬೇಕು ಇವರು? ಇನ್ನು ಬೇರೆ ಸ್ಥಳವೇ ಇಲ್ಲ ಇವರಿಗೆ, ಬೇರೆ ಅವಕಾಶವೇ ಇಲ್ಲ. ಎಲ್ಲ ಕಡೆಗೂ ದೇವರಿದ್ದಾನೆ. ದೇವರಿಲ್ಲದ ಸ್ಥಳ ಯಾವುದು? ಎಲ್ಲಿ ಹೋಗಿ ನಾವು ಹೊಲಸು ಮಾಡಬೇಕು? ಹಾಗಾದರೆ ಅನಿವಾರ್ಯವಾಗಿ ಈ ಅಜ್ಞಾನಿಗಳಾದ, ಅಸಮರ್ಥರಾದ, ಅಶಕ್ತರಾದ, ಅಸ್ವತಂತ್ರರಾದ ಜನ ನನ್ನನ್ನು ಬಿಟ್ಟಿರಲಾರರು. ಏನು ಮಾಡಿದರೂ ನನ್ನ ಮೇಲೆ ಮಾಡಲಿ ಅಂತ ಸಹನೆ ಮಾಡ್ತಾನೆ. ಮಗು ಏನೇ ತಪ್ಪು ಮಾಡಿದರೂ, ಹೊಲಸು ಮಾಡಿದರೂ ತನ್ನ ತೊಡೆಯ ಮೇಲೆ ಅದನ್ನು ಸಹಿಸುವ ತಾಯಿಯ ತಾಯಿತನದ ಕರಳಿನಂತೆ ನಮ್ಮ ನಿಮ್ಮೆಲ್ಲರ ಅನಂತ ಅಪರಾಧಗಳನ್ನು ಭಗವಂತ ನಿತ್ಯದಲ್ಲಿಯೂ ಕ್ಷಮೆ ಮಾಡುವಾಗ ಈ ಋಷಭ ಸುತ್ತಮುತ್ತಲಿನ ಜನ ಮಾಡಿದ ಅಪರಾಧಗಳನ್ನು ಕ್ಷಮಿಸಿದ ಅನ್ನುವುದು ದೊಡ್ಡದಲ್ಲ. ಆದರೆ ವ್ಯತ್ಯಾಸ ಇದೆ, ಇಲ್ಲಿ ಅನಿವಾರ್ಯತೆ ಇದೆ. ನಾವು ದೇವರನ್ನು ಬಿಟ್ಟು ಬೇರೆ ಕಡೆಗೆ ನಡೆಯೋ ಹಾಗಿಲ್ಲ. ಬೆಳಗ್ಗೆದ್ದು ಕ್ಷಮಾಯಾಚನೆ ಮಾಡಿ ಪ್ರಾರಂಭ ಮಾಡ್ತೇವೆ. ಸಮುದ್ರವಸನೇ ದೇವಿ ಪರ್ವತಸ್ತನ ಮಂಡಿತೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ. ಬೇರೆ ಗತಿ ಇಲ್ಲ. ಅಲ್ಲಿ ಹಾಗಲ್ಲ. ತನ್ನ ಪಾಡಿಗೆ ತಾನು ವಿರಕ್ತ ವೇಷದಲ್ಲಿ ಸಂಚಾರ ಮಾಡುವ ದೇವರನ್ನು ಉಗಳದೆ ತೆಗಳದೆ ಇರುವುದಕ್ಕಾಗ್ತಿರಲಿಲ್ಲ ಅನ್ನುವ ಪರಿಸ್ಥಿತಿ ಇರಲಿಲ್ಲ. ಆದರೂ ಅವರು ತಪ್ಪು ಮಾಡಿದರೆ ಅದು ಬಹಳ ದೊಡ್ಡ ತಪ್ಪದು. ಅವರ ಯೋಗ್ಯತೆಗೆ ತಕ್ಕಂತೆ ಅವರ ಸಾಧನೆ ಅವರು ಮಾಡಿಕೊಳ್ಳಲಿ ಅಂತ ದೇವರು ಹಾಗೆ ಮಾಡಿದ. ಸಜ್ಜನರು ಅದನ್ನು ಅತ್ಯಂತ ಗೌರವದಿಂದ ಆಧರಿಸಿದ್ದಾರೆ. ಹೀಗೆ ಸಂಚಾರ ಮಾಡ್ತಾ ಇದ್ದಾನೆ. ಮಾಡ್ತಾ ಮಾಡ್ತಾ ಕಾಂಕಟ ಕರ್ನಾಟಕ ದಕ್ಷಿಣ ಕರ್ನಾಟಕಂ, ದಕ್ಷಿಣ ಕರ್ನಾಟಕಕ್ಕೆ ಬಂದಿದ್ದಾನೆ. ಅಲ್ಲಿ ಕುಟಚಾಚಲ ಅಂತ, ಆ ಕುಟಚಾಚಲ ಅಲ್ಲಿ ಭಗವಂತ ಇದ್ದಕ್ಕಿದ್ದ ಹಾಗೆ ತಾನೇ ಕಾಡುಗಿಚ್ಚು ಸೃಷ್ಟಿ ಮಾಡಿದ್ದಾನೆ. ಕಾಡುಗಿಚ್ಚು ಎಲ್ಲ ಕಡೆಗೆ ಹರಡ್ತಾ ಇದೆ. ಹರಡುವಾಗ ಆ ಕಾಡುಗಿಚ್ಚಿನೊಳಗೆ ಹೋಗಿ ಅದೃಶ್ಯನಾಗಿದ್ದಾನೆ ಭಗವಂತ ಋಷಭ. ಜನ ಎಲ್ಲ ತಿಳಿದರು ಕಾಡುಗಿಚ್ಚಿಗೆ ಸಿಕ್ಕು ಈ ವಿರಕ್ತ ಸನ್ಯಾಸಿ ಸುಟ್ಟು ಹೋದ ಅಂತ. ಆದರೆ ಭಗವಂತ ಸಚ್ಚಿದಾನಂದಾತ್ಮಕವಾದ ದೇಹ, ಅಚ್ಛೇದ್ಯವಾದ ಅಭೇದ್ಯವಾದಂತಹ ಅನಾದಿನಿತ್ಯವಾದ ಭಗವಂತನ ಆ ಶರೀರ, ಯಾವ ವಿಕಾರವೂ ಅದಕ್ಕಾಗಿಲ್ಲ. ತಾನೇ ತನ್ನ ಸಂಕಲ್ಪದಂತೆ ಭಗವಂತ ಅಗ್ನಿಯೊಳಗೆ ಪ್ರವೇಶ ಮಾಡಿ ಅದೃಶ್ಯನಾಗಿದ್ದ. ಅದೃಶ್ಯನಾಗಿ ವಿಚಿತ್ರವಾದ ನಾಟಕ ಮಾಡಿದ ದೇವರು ಮತ್ತೊಂದು ರೂಪದಿಂದ ವ್ಯಕ್ತನಾದ. ಹೊರಗೆ ಬಂದ ಬೆಂಕಿಯಿಂದ ಬರುವಾಗ ಇನ್ನೊಂದು ರೂಪವನ್ನು ತೆಗೆದುಕೊಂಡು ತೇಜೋಮಯವಾದ ಅಗ್ನಿಯಿಂದ ಯಾರೋ ಒಬ್ಬ ಹೊಸ ಮಾನವ ಬಂದ ಅಂತ ಜನ ಭಾವಿಸಿದರು. ಯಾರಲ್ಲ, ಋಷಭನೇ ಒಂದು ರೂಪದಿಂದ ಅದೃಶ್ಯನಾದ, ಮತ್ತೊಂದು ರೂಪದಿಂದ ಪ್ರಕಟನಾದ. ಪ್ರಕಟನಾದರೆ ಸಹಜವಾಗಿಯೇ ಜನರಿಗೆ
ಹೊಸ ರೀತಿಯಲ್ಲಿ ಬಂದಾಗ ವಿಶ್ವಾಸ ಬರುತ್ತೆ. ಅದರಲ್ಲಿಯೂ ಅದ್ಭುತ ರೀತಿಯಲ್ಲಿ ಬಂದಾಗ ವಿಶ್ವಾಸ ಇನ್ನಷ್ಟು ವಿಶೇಷ. ಅಗ್ನಿಯಿಂದ ಬಂದ ಇದೇನು ವಿಚಿತ್ರವಾದಂತಹ ವ್ಯಕ್ತಿತ್ವ. ಈ ಪುರುಷ ಸಾಮಾನ್ಯ ಪುರುಷ ಅಲ್ಲ, ಅಗ್ನಿಪುರುಷ ಇವನು. ಅಗ್ನಿಯಿಂದ ಪ್ರಾದುರ್ಭೂತನಾದವ. ಏನೋ ಅದ್ಭುತತೆ ಇದೆ ಇವನಲ್ಲಿ, ಅವನ ಮಾತನ್ನು ನಂಬೋಣ, ಅವನ ಮಾತಿನ ಮೇಲೆ ವಿಶ್ವಾಸ ಇಡೋಣ ಅನ್ನುವ ರೀತಿಯಲ್ಲಿ ಜನರ ಮನಸ್ಸು ತಯಾರಾಯಿತು. ಅದನ್ನು ಮಾಡೋದಕ್ಕೆ ದೇವರು ಹೀಗೆ ಮಾಡಿದ್ದು. ಬಂದದ್ದೇ ಬಂದು ದೇವರು ಉಪದೇಶ ಪ್ರಾರಂಭ ಮಾಡಿದ. ವಾಸುದೇವೋಹಂ ವಾಸುದೇವೋಹಂ ಅಂತ. ನಾನು ವಾಸುದೇವ, ನಾನೇ ವಾಸುದೇವ, ನಾನೇ ನಾರಾಯಣ, ನಾನೇ ಭಗವಂತ, ಸಾಕ್ಷಾತ್ ಸರ್ವೋತ್ತಮನಾದ ವಾಸುದೇವನೇ ನಾನು ಅಂತ ಪರಮಾತ್ಮ ಉಪದೇಶ ಮಾಡಲು ಪ್ರಾರಂಭ ಮಾಡಿದ. ಅತ್ಯಂತ ಭಕ್ತಿಯಿಂದ ಸಜ್ಜನರೆಲ್ಲ ನಂಬಿದರು. ಇದು ಸತ್ಯವಾದ ಸಿದ್ಧಾಂತವೇ. ಋಷಭ ವಾಸುದೇವನೇ, ಸಾಕ್ಷಾತ್ ಭಗವಂತ ಶ್ರೀಮನ್ನಾರಾಯಣನೇ. ನಾರಾಯಣನಾದ ಋಷಭ ತಾನು ನಾರಾಯಣ, ತಾನು ವಾಸುದೇವ ಅಂತ ಹೇಳಿಕೊಳ್ಳುವುದರಲ್ಲಿ ಅನೌಚಿತ್ಯ ಏನಿರಲಿಲ್ಲ. ಸತ್ಯವಾದ ಸಿದ್ಧಾಂತವನ್ನು ಹೇಳಿದ. ಸತ್ಯವಾಗಿ ಅದನ್ನು ತಿಳಿದರು, ನಂಬಿದರು ಸಜ್ಜನರು. ಆದರೆ ಅಲ್ಲಿ ಒಬ್ಬ ಅರ್ಹ ಅನ್ನುವ ರಾಜ ಇದ್ದ. ಆ ಅರ್ಹ ಎಂಬಂತಹ ರಾಜ, ಅರ್ಹ ಅರ್ಹನ್ ಎರಡು ರೀತಿಯಿಂದಲೂ ಅವನನ್ನು ಕರೆದಿದ್ದಾರೆ. ಆ ಅರ್ಹ ಅಥವಾ ಅರ್ಹನ್ ಅವನು ನೋಡಿದ, ಓ ಈ ಅದ್ಭುತ ವ್ಯಕ್ತಿ ಪುರುಷ ಇವನು ಹೇಳಿಕೊಳ್ತಾ ಇದ್ದಾನೆ ನಾನು ವಾಸುದೇವ ಅಂತ. ಅವನು ಅದನ್ನು ಹೇಗೆ ಕಂಠಪಾಠ ಮಾಡಿದ ಅಂದರೆ ನಾನು ವಾಸುದೇವ ಅಂತ. ಯಾರಾದರೂ ಹೀಗೆ ಮಾಡ್ತಾರಾ? ನಿಮ್ಮ ಹೆಸರೇನು ಅಂತ ಕೇಳಿದರೆ ನೀವೇನು ಹೇಳ್ತೀರಿ? ನನ್ನ ಹೆಸರು ರಾಮಚಂದ್ರ ಅಂತ ಏನೋ ಹೇಳಿದಿರಿ ಅಂತ ಇಟ್ಕೊಳ್ಳಿ. ನಾವು ಹೇಗೆ ಪರಿಚಯ ಮಾಡಬೇಕು ಆವಾಗ? ಇವರ ಹೆಸರು ರಾಮಚಂದ್ರ ಅನ್ಬೇಕಾ, ನನ್ನ ಹೆಸರು ರಾಮಚಂದ್ರ ಅಂತ ಅನ್ಬೇಕಾ? ರಿಪೋರ್ಟರ್ ಸ್ಪೀಚ್ ಒಳಗೆ ಯಾವ ಥರ ನಾವು ಅದನ್ನು ರಿಪೋರ್ಟ್ ಮಾಡಬೇಕು? ನಾನು ರಾಮಚಂದ್ರ ಅಂತ ಅವನು ಹೇಳ್ಕೊಂಡ್ರೆ ನಾನು ರಾಮಚಂದ್ರ ಅಂತ ನಾನು ಹೇಳ್ಕೊಳ್ಬಾರದು. ಅವನಿಗೆ ಹೇಳೋದಾದರೆ ನೀನು ರಾಮಚಂದ್ರ ಅನ್ನಬೇಕು, ಇನ್ನೊಬ್ಬರಿಗೆ ಹೇಳಬೇಕಾದ್ರೆ ಇವನು ರಾಮಚಂದ್ರ ಅನ್ನಬೇಕು. ಅದು ಬಿಟ್ಟು ನಾನು ಅದನ್ನು ಹಾಗೇ ರಿಪೀಟ್ ಮಾಡಿದರೆ, ಇವನು ಹಾಗೆ ರಿಪೀಟ್ ಮಾಡ್ತಾನೆ. ನಾನು ವಾಸುದೇವ ಅಂತ ಋಷಭ ಹೇಳಿದರೆ ಇವನು ಎಲ್ಲರ ಎದುರಿಗೆ ಹೇಳಿಕೊಳ್ತಾ ಹೋದ ನಾನು ವಾಸುದೇವ ಅಂತ. ಇವನು ವಾಸುದೇವ ಅಂತ ಹೇಳಬೇಕಾಗಿತ್ತಲ್ವ, ಹಾಗೆ ಹೇಳಲಿಲ್ಲ, ನಾನೇ ವಾಸುದೇವ ಅಂದ. ಆ ರೀತಿ ಅವನು ಹೇಳ್ತಾ ಹೋಗಿದ್ದಾನೆ. ಯಾಕೆ ಹೇಳಿದ ಅನ್ನುವುದಕ್ಕೆ ಕಾರಣವನ್ನು ಶ್ರೀಮದಾಚಾರ್ಯರು ಅಂತಾರೆ. ಪೂರ್ವ ಜನ್ಮದಲ್ಲಿ, ಪೂರ್ವಕಲ್ಪ, ಇದು ವರಾಹಕಲ್ಪ, ಶ್ವೇತ ವರಾಹಕಲ್ಪೆ, ಬ್ರಹ್ಮದೇವರ 50 ವರ್ಷಗಳು ಮುಗಿದು 51ನೆಯ ವರ್ಷದ ಮೊದಲು ದಿನದಲ್ಲಿ ನಾವಿದ್ದೇವೆ. ಈ ಮೊದಲು ದಿನದ ಮೊದಲು ಪ್ರಾರಂಭದಲ್ಲಿ ವರಾಹದೇವರ ಅವತಾರವಾದದ್ದರಿಂದ ಈ ದಿನಕ್ಕೆ, ಬ್ರಹ್ಮದೇವರ 51ನೆಯ ವರ್ಷದ ಮೊದಲು ದಿನಕ್ಕೆ ಶ್ವೇತವರಾಹ ಕಲ್ಪ ಅಂತ ಹೆಸರು. ಇದರ ಹಿಂದಿನ ಕಲ್ಪ ಬ್ರಹ್ಮದೇವರ 50ನೆಯ ವರ್ಷದ ಕೊನೆಯ ದಿನ. ಆ ದಿನದ ಮೊಟ್ಟ ಮೊದಲು ಪದ್ಮದ ಸೃಷ್ಟಿಯಾಗಿದೆ ಪರಮಾತ್ಮನ ನಾಭಿಯಿಂದ. ಆದ್ದರಿಂದ ಅದಕ್ಕೆ ಪಾದ್ಮಕಲ್ಪ ಅಂತ ಹೆಸರು. ಪಾದ್ಮಕಲ್ಪದೊಳಗೆ ಇದೇ ರೀತಿ ಎಲ್ಲ ಅವತಾರಗಳು ನಡೆದಿರ್ತವಲ್ಲ, ಆ ಪಾದ್ಮಕಲ್ಪದೊಳಗೆ ಇವ ಪೌಂಡ್ರಕ ವಾಸುದೇವನಾಗಿ ಹುಟ್ಟಿದ್ದ. ಪೌಂಡ್ರಕ ವಾಸುದೇವ ಅಂದರೆ ನಿಮಗೆ ಗೊತ್ತಲ್ವ, ಭಾಗವತದ ಕಥೆ ಕೇಳಿದವರಿಗೆ ಅನೇಕ ಬಾರಿ. ಶ್ರೀಕೃಷ್ಣನ ಅಣ್ಣನೇ ಅವನು. ವಸುದೇವನಿಂದಲೇ ಹುಟ್ಟಿದವರು ಪೌಂಡ್ರಕ ವಾಸುದೇವ, ಶೃಗಾಲ ವಾಸುದೇವ ಅಂತ. ದೇವಕಿ ಅದಿತಿಯ ಅವತಾರ. ಅದಿತಿಯ ಅವತಾರಳಾದ ದೇವಕಿಯಲ್ಲಿ ಕೃಷ್ಣ ಅವತಾರ ಮಾಡಿದರೆ, ದಿತಿ ಮತ್ತು ಧನುವಿನ ಅವತಾರರಾದ ಇಬ್ಬರು ಹೆಂಡಂದಿರಲ್ಲಿ ಪೌಂಡ್ರಕ ವಾಸುದೇವ ಮತ್ತು ಶೃಗಾಲ ವಾಸುದೇವ ಅಂತ ಇಬ್ಬರು ದೈತ್ಯರು ಅವತಾರ ಮಾಡ್ತಾರೆ. ಅವರು ಮೂಲ ರೂಪದಲ್ಲಿಯೂ ದೈತ್ಯ ದಾನವರು, ಇಲ್ಲಿಯೂ ದ್ವಿತೀಯ ಮಕ್ಕಳಾಗಿ ಧನುವಿನ ಮಕ್ಕಳಾಗಿ ದಾನವರಾಗಿಯೇ ದೈತ್ಯರಾಗಿಯೇ ಹುಟ್ಟುತ್ತಾರೆ. ಅಪ್ಪ ಮಾತ್ರ ಕಶ್ಯಪ, ಅಲ್ಲಿಯೂ ಇಲ್ಲಿಯೂ. ಕಶ್ಯಪರಿಂದಲೇ ದೈತ್ಯರು ಹುಟ್ಟಿದ್ದಲ್ವಾ, ಇಲ್ಲಿಯೂ ಕಶ್ಯಪ ವಸುದೇವನಾದದ್ದರಿಂದ ವಸುದೇವನಿಂದಲೇ ಹುಟ್ಟಿದ ಕೃಷ್ಣನ ಅಣ್ಣ, ಆದ್ದರಿಂದಲೇ ವಾಸುದೇವ. ಅವನಂದ, ಕೃಷ್ಣ ವಸುದೇವನ ಮಗ ವಾಸುದೇವ. ಕೃಷ್ಣ ಒಂದೇ, ಋಷಭ ಒಂದೇ. ವಸುದೇವನ ಮಗನಾದ ಕೃಷ್ಣನೇ ಈಗ ಋಷಭನಾಗಿದ್ದಾನೆ ಅಂತ ಅವನು ತನ್ನನ್ನು ವಾಸುದೇವ ಅಂತ ಹೇಳಿಕೊಳ್ಳೋದಾದರೆ ನಾನ್ಯಾಕೆ ಹೇಳಿಕೊಳ್ಳಬಾರದು? ನಾನೂ ವಸುದೇವನ ಮಗನೇ, ಆದ್ದರಿಂದ ನಾನು ವಾಸುದೇವ ಅಂತ ಅವನು ಹೇಳಿಕೊಂಡ. ಆದರೆ
ಇಲ್ಲಿ ವಸುದೇವನ ಮಗನಾದದ್ದರಿಂದ ವಾಸುದೇವ ಅಂತ ಋಷಭ ಹೇಳಿಕೊಂಡದ್ದಿರಲಿಲ್ಲ. ವಾಸನಾತ್ ವಾಸುದೇವೋಸಿ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ ಅಂತ ಹೇಳಿದಂತೆ ಸಕಲ ಜಗತ್ತಿಗೆ ವಾಸವನ್ನು ಕೊಡುವ, ತಾನು ಎಲ್ಲ ಕಡೆಗೆ ವಾಸ ಮಾಡಿದ ದೇವ ವಾಸುದೇವ, ಸರ್ವತ್ರ ವ್ಯಾಪ್ತನಾದಂತಹ ಭಗವಂತ ಅನ್ನೋ ಅರ್ಥದಲ್ಲಿ ನಾನು ವಾಸುದೇವ ಅಂತ ಋಷಭ ಹೇಳಿಕೊಂಡದ್ದು. ಅದು ಅರ್ಥವಾಗಿಲ್ಲ. ನಾನು ವಸುದೇವನ ಮಗ, ಯಾಕೆ ನಾನು ವಾಸುದೇವನಾಗಬಾರದು ಅಂತ ಇವನು ಹೇಳಿಕೊಂಡ. ಇವನ ಶಿಷ್ಯ ಇನ್ನೊಬ್ಬ ಇದ್ದ ಕ್ರಮು ಅಂತ, ಅವನಿಗೆ ಇದು ಸರಿ ಬರಲಿಲ್ಲ. ಇವನದೇನು ದೊಡ್ಡಸ್ತಿಕೆ, ಇವನೊಬ್ಬನೇ ಯಾಕೆ ವಾಸುದೇವ, ಅರ್ಹನ್ ತಾನೊಬ್ಬನೇ ವಾಸುದೇವ ಅಂತ ಹೇಳಿಕೊಳ್ಳುವ ಇವನ ಮತವನ್ನು ನಾನು ಸ್ವಲ್ಪ ಬದಲಾವಣೆ ಮಾಡ್ತೇನೆ ಅಂತ ಅವನ ಶಿಷ್ಯ ಪ್ರಶಿಷ್ಯರು ಕ್ರಮು ಅನ್ನುವ ಕ್ರಮು ಅಂತೆ ಒಂದು ಶಾಸ್ತ್ರವನ್ನು ಪ್ರಾರಂಭ ಮಾಡಿದ. ಅವನು ಹೇಳಿದ, ಎಲ್ಲರೂ ವಾಸುದೇವರೇ, ಎಲ್ಲ ಜೀವರೂ ದೇವರೇ, ದೇವರೇ ಎಲ್ಲ ಜೀವರಾಗಿ ಜಗತ್ತಿನಲ್ಲಿ ತೋರ್ತಾ ಇರುವುದು, ದೇವರು ಬಿಟ್ಟು ಬೇರೆ ಜೀವರೇ ಇಲ್ಲ. ಇವನು ಹೇಳ್ತಾನೆ ನಮ್ಮ ಗುರು ತಾನೊಬ್ಬನೇ ದೇವರು ಅಂತ, ಅಲ್ಲ ಎಲ್ಲರೂ ದೇವರೇ ಅಂತ ಇವನು ಅದರಲ್ಲಿ ಸ್ವಲ್ಪ ಸುಧಾರಣೆ ಮಾಡಿದ. ಸುಧಾರಣೆ ಮಾಡಿದ ಅಂದರೆ ಇನ್ನಷ್ಟು ಅಧ್ವಾನ ಮಾಡಿದ ಅಂತ ಅರ್ಥ. ಆ ರೀತಿಯ ತನ್ನದೇ ಆದಂತಹ ಮತವನ್ನು ಅವನು ಪ್ರಚಾರ ಮಾಡಿದ. ಜೊತೆಗೆ ಈ ಅರ್ಹನ್ ಅಹಿಂಸಾದಿಗಳನ್ನು ಪ್ರತಿಪಾದನೆ ಮಾಡುವ ಅಹಿಂಸಾ ಪರಮೋ ಧರ್ಮ, ಆ ತರಹದ ಒಂದು ಮತವನ್ನು ಪ್ರವರ್ತನೆ ಮಾಡುತ್ತಾನೆ. ಅದೇ ಮುಂದೆ ಜೈನ ಮತ ಎಂಬುದಾಗಿ ಪ್ರಸಿದ್ಧವಾಯಿತು. ಮೂಲತಃ ಅದಕ್ಕೆ ಪ್ರವರ್ತಕ ಋಷಭನೇ. ಆದರೆ ಋಷಭ ಹೇಳಿದ್ದು ಸತ್ಯ, ಸ್ಪಷ್ಟ, ಶುದ್ಧವಾದ ಸಿದ್ಧಾಂತ. ಅದರ ಅಭಿಪ್ರಾಯವನ್ನು ಚೆನ್ನಾಗಿ ತಿಳಿಯದೆ ಅರ್ಹನ್ ಮಾಡಿದಂತಹ ಒಂದು ತಪ್ಪು ಪ್ರಚಾರದಿಂದ, ನಂತರ ಕ್ರಮು ಅನ್ನುವವನು ಮಾಡಿದ ತಪ್ಪು ಪ್ರಚಾರದಿಂದ ಈ ತರಹದ ಎಲ್ಲರೂ ದೇವರೇ ಅನ್ನುವ ಮತವಾಗಲಿ ಅಥವಾ ಜೈನ ಮತದ ಪ್ರವರ್ತನೆಯಾಗಲಿ ನಡೆದು ಬಂದಿದೆ. ಅದು ಸರಿಯಾದಂತಹ ಮತವಲ್ಲ. ವೇದಗಳಿಗೆ, ಶಾಸ್ತ್ರಗಳಿಗೆ, ಅನುಭವಕ್ಕೆ, ಯುಕ್ತಿಗಳಿಗೆ ವಿರುದ್ಧವಾದದ್ದು ಅನ್ನುವುದನ್ನು ಭಾಗವತವೇ ಹೇಳುತ್ತದೆ. ಸ್ವಯಂ ಭಾಗವತವೇ ಋಷಭನ ಅಭಿಪ್ರಾಯ ತಿಳಿಯದೆ ಪ್ರಚಾರ ಮಾಡಿದ ಈ ಮತಗಳು ಸರಿಯಾದ ಮತಗಳಲ್ಲ ಅಂತ ಶ್ರೀಮದ್ ಭಾಗವತವೇ ಹೇಳುತ್ತೆ. ಶ್ರೀಮದಾನಂದ ತೀರ್ಥ ಭಗವತ್ ವೇದವ್ಯಾಸದೇವರು ಅದಕ್ಕಾಗಿ ಪ್ರತ್ಯೇಕ ಅಧಿಕರಣವನ್ನಿಟ್ಟು ಅದರ ಬಗ್ಗೆ ವಿಮರ್ಶೆಯನ್ನು ಮಾಡಿದ್ದಾರೆ. ನೈಕಸ್ಮಿನ್ ಅಧಿಕರಣ ನೈಕಸ್ಮಿನ್ ಅಸಂಭವಾತ್ ಓಂ, ಈ ರೀತಿ ಆ ಮತದ ಬಗ್ಗೆ ವಿಮರ್ಶೆಯನ್ನು ಮಾಡಿದ್ದಾರೆ. ಅದು ಗಹನವಾದ ವಿಚಾರ. ಶ್ರೀಮದಾಚಾರ್ಯರು ಬಹಳ ಸುಂದರವಾಗಿ ಅದರ ಬಗ್ಗೆ ತಿಳುವಳಿಕೆಯನ್ನು ನೀಡಿದ್ದಾರೆ. ಅಂತೂ ಈ ರೀತಿ ಋಷಭನಾಮಕ ಪರಮಾತ್ಮ ಸಜ್ಜನರಿಗೆ ಸತ್ತತ್ವದ ಉಪದೇಶ, ಅಯೋಗ್ಯರಿಗೆ ಬೇಕಾದಂತಹ ಉಪದೇಶವೂ ಅವರಿಗೆ ತಿಳಿಯುವ ರೀತಿಯಲ್ಲಿ ಮಾಡಿ ತಾನು ಲೋಕದೃಷ್ಟಿಯಲ್ಲಿ ಕಾಣದಂತೆ ಅದೃಶ್ಯನಾಗಿದ್ದಾನೆ ಭಗವಂತ. ಈಚೆಗೆ ದೇವರು ತನ್ನ ಹಿರಿಯ ಮಗ ಭರತ, ಅವನಿಗೆ ರಾಜ್ಯಭಾರವನ್ನು ಒಪ್ಪಿಸಿ ಹೋಗಿದ್ದಾನೆ. ಭರತ ಚಕ್ರವರ್ತಿ ನಮ್ಮ ದೇಶದ ಮೂಲ ಪುರುಷ, ಅತ್ಯಂತ ಧರ್ಮದಿಂದ ರಾಜ್ಯವನ್ನು ಆಳ್ತಾ ಇದ್ದಾನೆ. ದೇವರಿಂದ ಉಪದೇಶ ಪಡೆದಾಗ ಕೇಳಬೇಕೇ ಅವನಲ್ಲಿರುವಂತಹ ಧರ್ಮನಿಷ್ಠೆ, ಯಜ್ಞ ಯಾಗಗಳು, ಪ್ರಜೆಗಳ ರಕ್ಷಣೆ, ಶಾಸ್ತ್ರಗಳ ಅಧ್ಯಯನ, ಪಾಠ ಪ್ರವಚನಗಳು, ವೇದಗಳ ಶಾಸ್ತ್ರಗಳ ಸಂರಕ್ಷಣೆ, ಯಾವುದಕ್ಕೂ ಕೊರತೆ ಇಲ್ಲದಂತೆ ಅತ್ಯಂತ ಧರ್ಮದಿಂದ ರಾಜ್ಯವನ್ನು ಆಳ್ತಾ ಇದ್ದಾನೆ. ಸಹಜವಾಗಿಯೇ ಆ ಯಜ್ಞಯಾಗಗಳು, ಧರ್ಮ ಕಾರ್ಯಗಳು ನಿರಾತಂಕವಾಗಿ ನಡೆದದ್ದಕ್ಕೆ ದೇಶದಲ್ಲಿ ಸುಭಿಕ್ಷೆ. ಎಲ್ಲಿ ನೋಡಿದರೆ ಸಮೃದ್ಧಿ. ಆಕಳುಗಳು ಸಮೃದ್ಧವಾಗಿ ಹಾಲು ನೀಡುತ್ತವೆ, ಪೃಥ್ವಿ ಸಮೃದ್ಧವಾಗಿ ಫಲವನ್ನು ನೀಡ್ತಾ ಇದೆ, ಯಾವುದಕ್ಕೂ ಕೊರತೆ ಇಲ್ಲ, ಎಲ್ಲರೂ ಸುಖವಾಗಿದ್ದಾರೆ, ಅಕಾಲ ಮರಣ ಇಲ್ಲ. ಇಂತಹ ಶ್ರೇಷ್ಠವಾದ ರಾಜ್ಯವನ್ನು ಆಳ್ತಾ ಇದ್ದಾನೆ ಭರತ ಚಕ್ರವರ್ತಿ. ರಾಜ್ಯವಾಳುವಷ್ಟು ಆಳಿದ. ತನ್ನ ಮಡದಿ ವಿಶ್ವರೂಪನ ಮಗಳು, ಅವಳಲ್ಲಿ 5 ಜನ ಮಕ್ಕಳನ್ನು ಪಡೀತಾನೆ. ಸುಮತಿ, ಆವರಣ, ರಾಷ್ಟ್ರಭೃತ, ಸುದರ್ಶನ, ಧೂಮ್ರಕೇತು ಅಂತ 5 ಜನ ಮಕ್ಕಳನ್ನು ಪಡೀತಾನೆ. ಅವರೆಲ್ಲರಿಗೆ ಹೆಸರಿಗೆ ತಕ್ಕ ಹಾಗೆ ಸುಮತಿ, ಒಳ್ಳೆಯ ಬುದ್ಧಿ,
ಅಂದರೆ ರಾಜ್ಯ ಪರಿಪಾಲನೆಗೆ ಬೇಕಾದ ಏನೇನು ಗುಣಗಳು ಬೇಕೋ ಅವುಗಳನ್ನು ತನ್ನ ಮಕ್ಕಳಲ್ಲಿ ತುಂಬಿ ಪ್ರಾತಿನಿಧಿಕವಾಗಿ ಒಬ್ಬೊಬ್ಬರಿಗೆ ಒಂದೊಂದು ಹೆಸರಿಟ್ಟಂತೆ ಒಳ್ಳೆಯ ತಿಳುವಳಿಕೆ ಬೇಕು, ವಿಷನ್ ಇರಬೇಕು, ಹೇಗೆ ರಾಷ್ಟ್ರವನ್ನು ಆಳಬೇಕು ಅನ್ನುವ ತಿಳುವಳಿಕೆ ಇರಬೇಕು, ದೇವರ ಬಗ್ಗೆ ಒಳ್ಳೆಯ ಭಕ್ತಿ ಇರಬೇಕು, ಶ್ರದ್ಧೆ ಇರಬೇಕು. ಅಲ್ಲಲ್ಲಿ ತಪ್ಪು ಕಾರ್ಯಗಳು ನಡೀತಾ ಇದ್ದರೆ ಅದನ್ನು ತಡೆಯಬೇಕು. ಅದಕ್ಕೋಸ್ಕರ ಸುಮತಿ, ಒಳ್ಳೆಯ ಬುದ್ಧಿ, ರಾಷ್ಟ್ರಭೃತ, ರಾಷ್ಟ್ರದ ಜವಾಬ್ದಾರಿಯನ್ನು ತೆಗೆದುಕೊಂಡು ನನ್ನದು ಅಂತ ಅದನ್ನು ನಡೆಸಿಕೊಂಡು ಹೋಗುವಂತಹ ನಿಷ್ಠೆ, ಸುದರ್ಶನ, ಭಗವಂತನ ಬಗ್ಗೆ ಒಳ್ಳೆಯ ತಿಳುವಳಿಕೆ, ಆವರಣ, ತಪ್ಪುಗಳನ್ನು ಮುಚ್ಚಿ ಹಾಕೋದು ಅಂದರೆ ಇದ್ದರೂ ಮುಚ್ಚಿ ಹಾಕುವುದು ಅನ್ನುವ ಅರ್ಥದಲ್ಲಿ ಅಲ್ಲ, ಆ ತಪ್ಪುಗಳು ಮತ್ತಾಗದೇ ಇದ್ದಂತೆ ಮತ್ತೆ ಅದರ ಹೆಸರು ಎಲ್ಲಿ ಕೇಳಿ ಬರದಂತೆ ಅದನ್ನು ಮುಚ್ಚಿ ಹಾಕೋದು ಅಂದರೆ ತಪ್ಪೇ ಇಲ್ಲದಂತೆ ಮಾಡೋದು. ಇಷ್ಟೂ ಮೀರಿ ತಪ್ಪುಗಳನ್ನು ಮಾಡಿದ್ದೇ ಆದರೆ ಧೂಮ್ರಕೇತು ಅವರಿಗೆ ಒಳ್ಳೆಯ ಭಯಂಕರವಾದ ಶಾಸನದ ರೂಪದಲ್ಲಿ ಅವರಿಗೆ ಸಿಂಹಸ್ವಪ್ನವಾಗಿ ಇರುವಂತೆ ತನ್ನ ಮಕ್ಕಳನ್ನು ಸಿದ್ಧಪಡಿಸಿದ್ದಾನೆ ಭರತ ಚಕ್ರವರ್ತಿ. ಅವರಿಗೆಲ್ಲ ರಾಜ್ಯವನ್ನು ಒಪ್ಪಿಸಿದ, ತಾನು ಮಾತ್ರ ವಿರಕ್ತನಾಗಿ, ಇಷ್ಟೊತ್ತು ಕೇಳಿದರಲ್ಲ ಹಾಗೆ ಅಪ್ಪನೇ ತೋರಿಸಿದ್ದು ದಾರಿಯನ್ನು ಮಕ್ಕಳಿಗೆ ಧರ್ಮೋಪದೇಶ ಮಾಡಿ ತಾವು ತಮ್ಮ ಸಾಧನೆಯನ್ನು ಮಾಡಿಕೊಳ್ಳಬೇಕು ಅಂತ. ಪ್ರತಿ ಹಂತದಲ್ಲಿಯೂ ಮನುಷ್ಯ ಸಾಧನೆಯನ್ನು ಬಿಡುವಂತಿಲ್ಲ. ಕೌಮಾರ ಆಚರೇತ್ ಪ್ರಾಜ್ಞ ಅಂತ ಹೇಳುವುದು ನಮ್ಮ ಶಾಸ್ತ್ರ. ಚಿಕ್ಕ ವಯಸ್ಸಿನಿಂದಲೇ ಧರ್ಮಾಚರಣೆಯನ್ನು ಪ್ರಾರಂಭ ಮಾಡಬೇಕು. ಧರ್ಮಾಚರಣೆಯ ಜೊತೆಗೆ ಇವನ ಅಧ್ಯಯನ ಮೊದಲಿರುತ್ತೆ, ಆಮೇಲೆ ಸಂಪಾದನೆ ಇರ್ತದೆ, ಕುಟುಂಬ ಭರಣ ಇರ್ತದೆ. ಈ ಎಲ್ಲ ಜವಾಬ್ದಾರಿಗಳ ಜೊತೆಗೆ ಸಾಧನೆಯನ್ನು ಮಾಡ್ತಾ ಹೋಗಬೇಕು. ಆದರೆ ಒಂದು ಹಂತ ಮುಟ್ಟಿದಾಗ ಕುಟುಂಬ ಭರಣದ ಜವಾಬ್ದಾರಿಯನ್ನು ಮಕ್ಕಳಿಗೆ ಒಪ್ಪಿಸಿದ ಮೇಲೆ ಮತ್ತೂ ತಾನು ಅದರೊಳಗೆ ಮುಳುಗದೆ ಕೇವಲ ಸಾಧನೆ ಕಡೆಗೆ ತನ್ನ ದೃಷ್ಟಿಯನ್ನು ಇಟ್ಟು ಹೆಚ್ಚು ಧ್ಯಾನ, ಚಿಂತನ, ಅಧ್ಯಯನ ಇವುಗಳನ್ನು ಮಾಡಿಕೊಳ್ಳಬೇಕು. ಮತ್ತೆ ಸಿಗೋದಿಲ್ಲ ಈ ಜನ್ಮ. ಅನಂತ ಕೋಟಿ ಜನ್ಮಗಳ ಪುಣ್ಯದ ಪರಿಪಾಕ ಇಂತಹ ಶ್ರೇಷ್ಠವಾದ ವೈಷ್ಣವ ಜನ್ಮ. ವಿಷ್ಣು ಭಕ್ತರಾಗಿ, ಶ್ರೀಮದಾಚಾರ್ಯರ ಶಿಷ್ಯರಾಗಿ ತತ್ವಗಳನ್ನು ಯಥಾರ್ಥವಾಗಿ ತಿಳಿದು ಭಗವಂತನ ಸರ್ವೋತ್ತಮತ್ವವನ್ನು ತಿಳಿದು ಉಪಾಸನೆ ಮಾಡುವ ಅವಕಾಶ ಪಶುಗಳಾದಾಗ ಬರೋದಿಲ್ಲ ಅನ್ನುವುದಂತೂ ಸರಿಯೇ. ಮಾನವರಾಗಿಯೂ ಇಂತಹ ಸಜ್ಜನರ ಸಹವಾಸ ಸಿಗದೇ ಇದ್ದರೆ ಏನು ಗತಿ? ಚಾನ್ಸ್ ತೆಗೆದುಕೊಳ್ಳೋದು ಬೇಡ, ಮತ್ತೆ ಮುಂದೆ ನಾಳೆ ಅಂತ ಮುಂದೂಡುವುದು ಬೇಡ. ಅತ್ಯಂತ ಶೀಘ್ರದಲ್ಲಿ ಸಾಧನೆಯನ್ನು ಮಾಡುವುದಕ್ಕೆ ಮನುಷ್ಯ ಮುಂದಾಗಬೇಕು. ಕೊನೆ ಪಕ್ಷ ಕೊನೆ ಕಾಲದಲ್ಲಿಯಾದರೂ ಸಾಧನೆಯನ್ನು ವಿಶೇಷವಾಗಿ ಮಾಡಬೇಕು ಅನ್ನುವುದನ್ನು ಭರತ ಚಕ್ರವರ್ತಿ ತೋರಿಸ್ತಾನೆ. ಪುಲಹ ಋಷಿಗಳ ಆಶ್ರಮ, ಬ್ರಹ್ಮದೇವರ ಪುತ್ರರು ಪುಲಹ ಋಷಿಗಳು, ಅವರ ಆಶ್ರಮ ಗಂಡಕೀ ನದಿ ತೀರ. ಏನದು ಪವಿತ್ರವಾದ ನದಿ! ಶಾಲಿಗ್ರಾಮದ ಮೇಲೆ ಬಿದ್ದ ಒಂದು ಹನಿ ಎಷ್ಟು ಪವಿತ್ರ ಅಂತ ಹೇಳ್ತೇವೆ. ತ್ರಿರಾತ್ರ ಫಲದ ನದ್ಯ ಯಾಃ ಕಾಶ್ಚಿದ ಸಮುದ್ರಗಾಸ್ತು ಪಕ್ಷಸ್ಯ ಮಾಶಸ್ಯ ಸರಿತಾಂಪತಿ ಷಣ್ಮಾಸ ಫಲದಾಗೋದ ವತ್ಸರಸ್ಯತು ಜಾಹ್ನವಿ ವಿಷ್ಣು ಪಾದೋದಕಸ್ಯೈತೆ ಕಲಾಂನಾರ್ಹಂತಿ ಷೋಡಶೀಂ ಅಂತ. ಅಂತಹ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ, ದ್ವಾದಶಾಬ್ದೋಪವಾಸ ಪ್ರತಿಮ ಫಲಮಲಂ ಯತ್ ಸೇವನಂ ಭಕ್ತಿಯುಕ್ತಂ. 12 ವರ್ಷ ಉಪವಾಸ ಮಾಡಿದ ಪುಣ್ಯ ಬರುತ್ತೆ ಭಗವಂತನ ತೀರ್ಥವನ್ನು ಭಕ್ತಿಯಿಂದ ಪ್ರಾಶನ ಮಾಡಿದರೆ ಅಂತ. ಅನುಸಂಧಾನ ಇದ್ದವರಿಗೆ ಇಡೀ ಗಂಡಕಿ ನದಿಯೇ ತೀರ್ಥ. ಶಾಲಿಗ್ರಾಮಗಳೇ ಅಲ್ಲಿ ಕಲ್ಲುಗಳು, ಶಾಲಿಗ್ರಾಮದ ಮೇಲೆ ಹರಿದು ಬರುವಂತಹ ನದಿ. ಬ್ರಹ್ಮದೇವರೇ ಅಭಿಷೇಕ ಮಾಡ್ತಾ ಇದ್ದಾರೆ. ಎಲ್ಲ ಕಡೆಗೆ ಹರಡಿದ ಶಾಲಿಗ್ರಾಮಗಳಿಗೆ ವ್ಯಾಪ್ತವಾದ ಅಲ್ಲಲ್ಲಿರುವ ಅನೇಕ ರೂಪಗಳಿಂದ ಬ್ರಹ್ಮದೇವರು, ವಾಯುದೇವರು ಅಭಿಷೇಕ ಮಾಡ್ತಾರೆ. ಇದು ತೀರ್ಥ ಅಂತ ಭಾವಿಸಿದರೆ ಅದು ಎಂತಹ ಪವಿತ್ರವಾದಂತಹ ನದಿ. ಆ ನದಿ ತೀರದಲ್ಲಿ ಕುಳಿತು ತಪಸ್ಸು ಮಾಡ್ತಾನೆ. ನಿತ್ಯದಲ್ಲಿ 3 ಸಲ ನದಿ ಸ್ನಾನ, ತನ್ನ ಆಹ್ನಿಕ ಜಪ, ಭಗವಂತನ ಧ್ಯಾನ ಇವುಗಳನ್ನು ಮಾಡ್ತಾ ಕಾಲ ಕಳೆದಿದ್ದಾನೆ. ಇನ್ಯಾವ ವಿಚಾರವೂ ಇಲ್ಲ. ಪರೋರಜಾಹ ಸವಿತರ್ಜಾತವೇದ
ಭಗವಂತನನ್ನು ಕುರಿತು ಹೇಳ್ತಾನೆ, ಪರೋರಜಾಹ, ಎಲ್ಲ ದೋಷಗಳನ್ನು ಮೀರಿ ನಿಂತವ, ಇಡೀ ಜಗತ್ತಿನ ಸೃಷ್ಟಿಯನ್ನು ಮಾಡಿದಂತಹ ಸವಿತೃದೇವತೆ, ತಾನು ಹುಟ್ಟಿಸಿದ್ದು ತನಗೇ ಗೊತ್ತಿಲ್ಲ ಅನ್ನುವ ಪರಿಸ್ಥಿತಿ ಇಲ್ಲ. ಜಾತವೇದಾಹ, ಎಲ್ಲವನ್ನೂ ತಿಳಿದಿದ್ದಾನೆ, ಸರ್ವಜ್ಞನಾದಂತಹ ವ್ಯಕ್ತಿ. ಮನಸೇದಂಜಾನ ಸ್ವರೇತಸ, ತನ್ನದೇ ಆದ ಸಾಮರ್ಥ್ಯದಿಂದ ತನ್ನ ಇಚ್ಛಾ ಮಾತ್ರದಿಂದ ಇಡೀ ಜಗತ್ತಿನ ಸೃಷ್ಟಿಯನ್ನು ಮಾಡಿದಂತಹ ಭಗವಂತ ಈ ಜಗತ್ತಿನಲ್ಲಿ ತಾನೇ ಪ್ರವೇಶ ಮಾಡಿ ಜಗತ್ತಿನ ಪ್ರತಿಯೊಂದು ಆಗುಹೋಗುಗಳನ್ನು ತಾನು ನೋಡ್ತಾನೆ, ಅದಕ್ಕೆ ಫಲ ಕೊಡ್ತಾನೆ, ಅದರ ರಕ್ಷಣೆಯನ್ನು ಮಾಡ್ತಾನೆ, ಕೊನೆಗೆ ಇದರ ಪ್ರಲಯವನ್ನು ಮಾಡ್ತಾನೆ. ಅಂತಹ ಮಹಾನುಭಾವ ಎಂಬುದಾಗಿ ಭಗವಂತನ ಸ್ತುತಿಯನ್ನು ಮಾಡ್ತಾನೆ. ಅನೇಕ ಸ್ತುತಿಗಳನ್ನು ಮಾಡ್ತಾ ತನ್ನ ನಿತ್ಯದ ತಪಸ್ಸನ್ನು ಆಚರಣೆ ಮಾಡ್ತಾ ಇದ್ದಾನೆ ಭರತ ಚಕ್ರವರ್ತಿ ಪುಲಹಾಶ್ರಮದಲ್ಲಿ. ಒಂದು ದಿನ ಅದೇ ಗಂಡಕಿ ನದಿ ತೀರದಲ್ಲಿ ಧ್ಯಾನಮಗ್ನನಾಗಿ ಕುಳಿತಾಗ ಇದ್ದಕ್ಕಿದ್ದ ಹಾಗೆ ಜೋರಾಗಿ ಗರ್ಜನೆಯಾಗಿದೆ. ಇವನು ಸಂಪ್ರಜ್ಞಾತ ಸಮಾಧಿಯಲ್ಲಿದ್ದ. ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ದರೆ ಹೊರಗಿದ್ದ ಶಬ್ದ ಕೇಳಿಸೋದೇ ಇಲ್ಲ. ನಗಾರಿ ಬಾರಿಸಿದರೂ ಕಿವಿಯ ಪಕ್ಕಕ್ಕೆ ಕೇಳಿಸೋದಿಲ್ಲ ಅವರಿಗೆ. ಅಷ್ಟು ಭಗವಂತನ ದರ್ಶನದಲ್ಲಿ ಆನಂದದಲ್ಲಿ ಮುಳುಗಿರ್ತಾರೆ. ಇವನಿನ್ನೂ ಆ ಅವಸ್ಥೆಗೆ ಹೋಗದೆ ಸಂಪ್ರಜ್ಞಾತ ಸಮಾಧಿಯಲ್ಲಿದ್ದ. ಅಸಂಪ್ರಜ್ಞಾತ ಸಮಾಧಿಗೆ ಹೋಗಿರಲಿಲ್ಲ. ಆ ಸಂದರ್ಭದಲ್ಲಿ ಧ್ವನಿ ಕೇಳಿದೆ, ಸಿಂಹದ ಧ್ವನಿ, ಗರ್ಜನೆ. ಆಗ ಕಣ್ತರೆದು ನೋಡುವಾಗ ಒಂದು ಜಿಂಕೆ, ಹೆಣ್ಣು ಜಿಂಕೆ ಈಚೆಯಿಂದ ಆಚೆಗೆ ಹಾರ್ತಾ ಇದೆ, ಈ ದಡದಿಂದ ಆ ದಡಕ್ಕೆ. ಸಿಂಹದಿಂದ ತನ್ನನ್ನು ತಾನು ತಪ್ಪಿಸಿಕೊಳ್ಳಬೇಕು ಆ ಭಯದಿಂದ ತಾನು ಹಾರುವಾಗ ಗರ್ಭಿಣಿಯಾದ ಆ ಜಿಂಕೆಯ ಗರ್ಭದಲ್ಲಿರುವ ಶಿಶು ಕೆಳಗೆ ಬಿದ್ದಿದೆ. ಏಣ ಕುಣಕಃ, ಆ ಪುಟ್ಟ ಮರಿ, ಜಿಂಕೆಯ ಮರಿ ನೀರಿನಲ್ಲಿ ಬಿದ್ದಿದೆ. ಈ ತಾಯಿ ಜಿಂಕೆ ಆ ದಡಕ್ಕೆ ಬಿದ್ದು ಪ್ರಾಣ ಕಳೆದುಕೊಂಡಿದೆ. ಅಯ್ಯೋ ತಾಯಿ ಇಲ್ಲದ ತಬ್ಬಲಿ ಅಂತ ಅದರ ಬಗ್ಗೆ ಕನಿಕರ ಉಂಟಾಗಿದೆ. ಹೇಗಿರುತ್ತೆ ನೋಡಿ ಪ್ರಾರಬ್ಧ ಕರ್ಮ ಅಂದರೆ ಇದೆ. ಇವನು ಜ್ಞಾನಿ, ಇವನು ಅಜ್ಞಾನಿ ಅಲ್ಲ, ಅಪರೋಕ್ಷ ಜ್ಞಾನಿ ಇವನು. ಅಪರೋಕ್ಷ ಜ್ಞಾನಿಯಾದಂತಹ ಭರತ ಚಕ್ರವರ್ತಿ ಸಾಧನೆಯನ್ನು ಅನೇಕ ಜನ್ಮಗಳಲ್ಲಿ ಮಾಡಿ ಈ ಹಂತಕ್ಕೆ ಬಂದವ. ಬೇಡ ಮಕ್ಕಳು ಮೊಮ್ಮಕ್ಕಳು ಮಮತೆ ರಾಜ್ಯ ಅಂತ ಎಲ್ಲವನ್ನ ತೊರೆದು ಮರೆತು ನಿಶ್ಚಿಂತವಾಗಿ ತಪಸ್ಸು ಮಾಡಬೇಕು ಅಂತ ಬಂದವ. ಆದರೆ ಇಷ್ಟು ದಿನ ಸಾಧನೆ ಮಾಡುವುದಕ್ಕೆ ಬೇಕಾದ ಪುಣ್ಯ ಅವನಲ್ಲಿತ್ತು. ಇನ್ನು ಮುಂದೆ ಹಂತ ಹಂತವಾಗಿ ಸಾಧನೆಯಲ್ಲಿ ನ್ಯೂನತೆ ಬರುವುದಕ್ಕೆ ಬೇಕಾದ ಪ್ರಾರಬ್ಧ ಕರ್ಮ ಇದೆ, ಜನ್ಮಾಂತರದ ಪಾಪ ಇದೆ. ಯಾವ ಪಾಪದ ಫಲವನ್ನು ಈಗಾಗಲೇ ಅನುಭವಿಸುವುದಕ್ಕೆ ಪ್ರಾರಂಭ ಮಾಡಿರ್ತಾರೆ ಅದನ್ನು ಅನುಭವಿಸಲೇಬೇಕು. ಅಪರೋಕ್ಷ ಜ್ಞಾನವಾದರೂ ಕೂಡ ಸ್ವಲ್ಪ ಅದರಲ್ಲಿ ಫಲ ಕಡಿಮೆಯಾಗಬಹುದು, ಆದರೆ ಫಲವನ್ನೇ ಕೊಡದೆ ಪ್ರಾರಬ್ಧ ಕರ್ಮವನ್ನು ದೇವರು ತೊಳೆದು ಹಾಕೋದಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ಇವನು ಅದನ್ನು ಅನುಭವಿಸಲೇಬೇಕು. ಆ ಪ್ರಾರಬ್ಧ ಕರ್ಮವೇ ಈ ಜಿಂಕೆಯ ಮರಿಯ ರೂಪದಲ್ಲಿ ಬಂತೋ ಅನ್ನುವಂತಿದೆ. ಅದನ್ನು ನೋಡಿದಾಗ ತನ್ನ ಎಲ್ಲ ಮುದ್ದು ಮಕ್ಕಳನ್ನು ಬಿಟ್ಟು ಬಂದ ಇವನಿಗೆ ಈ ಮುದ್ದು ಮರಿಯ ಮೇಲೆ ಅಭಿಮಾನ ಪ್ರಾರಂಭ ಆಯಿತು. ಆ ಜಿಂಕೆಯ ಮರಿಯ ಮೇಲೆ ಅಯ್ಯೋ ಪಾಪ ಸತ್ತೋಗುತ್ತಲ್ಲ ಅಂತ ತಾನು ನೀರಿಗೆ ಧುಮುಕಿ ಅದನ್ನು ತೆಗೆದು ಮೇಲೆ ತೆಗೆದುಕೊಂಡು ಬಂದು ಅದನ್ನು ರಕ್ಷಣೆ ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾನೆ. ತನ್ನ ಪಕ್ಕದಲ್ಲಿಯೇ ಕೂಡಿಸಿಕೊಳ್ತಾನೆ, ತೊಡೆಯ ಮೇಲೆ ಮಲಗಿಸಿಕೊಳ್ತಾನೆ. 3 ಹೊತ್ತು ಸ್ನಾನ ಮಾಡ್ತಾ ಇದ್ದ. ನಾನು ಹೀಗೆ 3 ಹೊತ್ತು ಸ್ನಾನ ಜಪ ಮಾಡ್ತಾ ಕುಳಿತರೆ ಇದನ್ನು ಯಾರು ರಕ್ಷಣೆ ಮಾಡೋರು ಪಾಪ ಅಂತ ಅದರ ಮೇಲಿನ ದಯೆ ಕನಿಕರದಿಂದ ರಕ್ಷಣೆ ಮಾಡಿದ್ದು ತಪ್ಪಲ್ಲ. ರಕ್ಷಣೆ ಮಾಡಿ ಮುಂದೆ ಯಾರೋ ಬೇರೆಯವರಿಗೆ ಅದರ ಜವಾಬ್ದಾರಿಯನ್ನು ಒಪ್ಪಿಸಿದರೆ ಆಗ್ತಾಯಿತ್ತು. ತಾನು ಎಲ್ಲವನ್ನೂ ಬಿಟ್ಟು ವಿರಕ್ತನಾಗಿ ಸಾಧನೆ ಮಾಡಬೇಕು ಅಂತ ಬಂದವ ತಾನೇ ಅದರ ರಕ್ಷಣೆ ಮಾಡಬೇಕು ಅಂತ ಅದರ ಮೇಲಿನ ಅಭಿಮಾನಾತಿಶಯದಿಂದ ತೊಡೆಯ ಮೇಲೆ ಮಲಗಿಸಿಕೊಳ್ಳೋದು, ಹುಲ್ಲು ತಿನ್ನಿಸೋದು, ಅದನ್ನು ಆರೈಕೆ ಮಾಡೋದು. ಹಾಗಾದರೆ 3 ಹೊತ್ತು ಬೇಡ ಅಂತ 2 ಹೊತ್ತು ಸ್ನಾನ ಪ್ರಾರಂಭ ಮಾಡಿದ. ಆಮೇಲೆ 1 ಹೊತ್ತು ಸ್ನಾನ, ಸುಮ್ಮನೆ ಹಾಗೆ ಧಾಬಳಿ ಇಟ್ಕೊಂಡು ಸಂಧ್ಯಾವಂದನ ಮಾಡಿದರೆ ಆಯ್ತು, ಸಾಯಂಕಾಲ ಮತ್ತೆ ಯಾಕೆ ಸ್ನಾನ ಅಂತ ಒಂದೊಂದೇ ಬಿಡ್ತಾ ಹೋದ.
1000 ಗಾಯತ್ರಿ ಇದ್ದದ್ದು 100 ಆಯಿತು, 100ದ್ದು 10ಕ್ಕೆ ಬಂದಿದೆ. ಧರ್ಮವನ್ನು ಬಿಟ್ಟಿಲ್ಲ, ಆದರೆ ಸಂಕೋಚ ಮಾಡ್ತಾ ಹೋಗಿದ್ದಾನೆ. ಕೊನೆಗೊಮ್ಮೆ ಸರ್ವ ಏವ ಉದವಸನ್, ಎಲ್ಲ ಬಿಟ್ಟು ಬರೇ ಇದರ ಪಾಲನ ಪೋಷಣ ಲಾಲನದೊಳಗೆ ತನ್ನ ಕಾಲ ಕಳೀತಾನೆ. ಇದ್ದಕ್ಕಿದ್ದ ಹಾಗೆ ಒಂದು ದಿನ ಅದು ಕಳೆದು ಹೋದರೆ ಅದನ್ನು ಅದರ ಹುಡುಕಾಟದಲ್ಲಿ ಜೀವನ ಇಡೀ ದಿನ ಕಳೆದಿದ್ದಾನೆ. ಚಂದ್ರನನ್ನು ನೋಡಿ ಮಾತಾಡಿಸ್ತಾನಂತೆ, ಚಂದ್ರ ನೀನೇನಾದರೂ ನನ್ನ ಜಿಂಕೆಯ ಮರಿಯನ್ನು ಇಟ್ಕೊಂಡಿದ್ದೀಯಾ ಅಂತ. ಯಾಕೆಂದರೆ ಚಂದ್ರನಲ್ಲಿ ಜಿಂಕೆ ಇದ್ದಾಗ ಕಾಣಿಸುತ್ತಲ್ಲ. ಪರಿಹಾಸ ಪ್ರಲಾಪಾದಿಶ್ವನರ್ಥಾವಾಕ್ ಕ್ವಚಿತ್ ಭವೇತಂತ. ದುಃಖದಲ್ಲಿರುವಾಗ ಮನುಷ್ಯನಿಗೆ ಏನು ಮಾತಾಡ್ತೇನೆ ಅಂತ ಎಚ್ಚರ ಇರೋದಿಲ್ಲ. ಎಲ್ಲರಿಗೂ ಗೊತ್ತು ಚಂದ್ರನಲ್ಲಿ ಇದ್ದದ್ದು ಅದು ಜಿಂಕೆ ಅಲ್ಲ, ಬರೀ ಕಲೆ ಅಷ್ಟೇ. ಆದರೆ ಇವನು ಅದನ್ನು ಜಿಂಕೆ ಅಂತ ಭಾವಿಸಿದ್ದಾನೆ. ಅಂಕಂ ಕೇಪಿ ಶಶಂಕಿರೆ ಜಲನಿಧೆ ಪಂಕಂ ಪರೇ ಮೇನಿರೆ. ಇದೇನೋ ಕಲೆ ಅಂತ ಕೆಲವರಂದಿರಂತೆ. ಸಮುದ್ರ ಮಥನ ಕಾಲದಲ್ಲಿ ಚಂದ್ರ ಹುಟ್ಟಿದ್ದಾನೆ. ಲಕ್ಷ್ಮಿ, ಚಂದ್ರ ಇವರೆಲ್ಲ ಸಮುದ್ರ ಮಥನ ಕಾಲದಲ್ಲಿ ಹುಟ್ಟಿದವರಲ್ಲ. ಸಮುದ್ರ ಮಥನ ಮಾಡುವಾಗ ಸಮುದ್ರದ ಕೆಸರು ಸ್ವಲ್ಪ ಬಡಿದುಕೊಂಡಿದೆ ಚಂದ್ರನಿಗೆ, ಆದ್ದರಿಂದ ಅದು ಕಪ್ಪಾಗಿದೆ ಅಂತ ಇನ್ನು ಕೆಲವು ಕವಿಗಳ ಕಲ್ಪನೆ ಮಾಡಿದರಂತೆ. ಇಲ್ಲ, ಅದು ಜಿಂಕೆ ಅಂತ ಕೆಲವರು ಹೇಳಿದರು. ಸಾರಂಗಂ ಕತಿಚಿಚ್ಚ ಸಂಜಗದಿರೆ. ಇನ್ನು ಕೆಲವರಂದರು ಭೂಮಿಯ ನೆರಳದು ಅಂತ, ಭೂಚ್ಛಾಯಮೈಚ್ಛನ್ ಪರೆ. ಮತ್ತು ಒಬ್ಬೊಬ್ಬರು ಒಂದೊಂದು ಹೇಳಿದರೆ ನೀನೇನು ಹೇಳ್ತೀಯ ಅಂತ ಒಬ್ಬ ಕವಿಗೆ ಕೇಳಿದರೆ ಅವನು ಹೇಳಿದ, ತತ್ಸಾಂದ್ರಂ ನಿಶಿಪೀತಂ ಅಂಧತಮಸಂ ಕುಕ್ಷಿಸ್ಥಮಾಚಕ್ಷ್ಮಹೇ. ಅದೇನಲ್ಲ, ಇದೇನು ಕತ್ತಲೆ ಇದೆಯಲ್ಲ, ನಿಮಗೆಲ್ಲ ಬೆಳಕು ಕೊಡುವುದಕ್ಕೆ ಈ ಕತ್ತಲೆಯನ್ನು ಕುಡಿದಿದ್ದಾನೆ, ಅದು ಅವನ ಹೊಟ್ಟೆಯಲ್ಲಿ ಕಾಣಿಸ್ತಾ ಇದೆ ಅಂತ ಕವಿ ಕಲ್ಪನೆ. ಇದು ಕವಿ ಸಮಯ ಅಂತಾರೆ ಇದಕ್ಕೆ. ತತ್ಸಾಂದ್ರಂ ನಿಶಿಪೀತಂ ಅಂಧತಮಸಂ ಕುಕ್ಷಿಸ್ಥಮಾಚಕ್ಷ್ಮಹೇ ಅಂತ. ಇರಲಿ, ಆ ರೀತಿಯ ಕವಿಕಲ್ಪನೆಗಳಷ್ಟೇ ಅವುಗಳು. ಆದರೆ ಇವನು ಅದನ್ನೇ ನಿಜ ಅಂತ ತಿಳಿದು ಅದನ್ನು ಜಿಂಕೆ ನಿನ್ನ ಹತ್ರ ಇದೆಯಾ, ನನಗೆ ಕೊಡ್ತೀಯಾ ಅಂತ ಮಾತಾಡಿಸ್ತಾನೆ. ಇಷ್ಟು ಪರವಶನಾಗಿದ್ದಾನೆ. ಒಬ್ಬ ಸಾಧಕನಿಗೆ ಇದು ಭೂಷಣ ಅಲ್ಲ. ಒಬ್ಬ ಗೃಹಾಶ್ರಮದಲ್ಲಿ ರತನಾದ ವ್ಯಕ್ತಿಗೆ ಇದು ಭೂಷಣ ಆಗಬಹುದು. ಸಾಧಕ, ವಿರಕ್ತ ಈ ರೀತಿ ಆಸಕ್ತನಾಗಬಾರದು. ಮತ್ತೆ ಅದು ಸಿಕ್ಕಾಗ ಅಷ್ಟೇ ಆನಂದ ಪಡ್ತಾ ಇದ್ದ. ಕೊನೆಗೆ ಇವನ ಆಯುಷ್ಯವೇ ತೀರಿ ಹೋಗಿದೆ, ಇವನೇ ಮರಣವನ್ನು ಹೊಂದುವಂತಹ ಸಂದರ್ಭ ಬಂತು. ಸಾಯುವಾಗ ನಾನು ಸತ್ರೆ ಇದನ್ನು ಕಾಯುವವರು ಯಾರು ಅಂತ. ಎಂತಹ ಭ್ರಾಂತಿ ನೋಡಿ ಜನಗಳಿಗೆ. ದೇವರಲ್ಲಿ ಗಟ್ಟಿಯಾಗಿ ಬೇಡಿಕೊಳ್ಳಬೇಕಷ್ಟೇ, ಇನ್ನೇನು ಇದಕ್ಕೆ ಉಪಾಯ ಇಲ್ಲ. ಈ ತರಹದ ಆಲೋಚನೆಗಳಿಂದ ನಾವು ಸಾಯುವುದು ಬೇಡ. ಈಗೆಲ್ಲ ಮಾತನಾಡ್ತೇವೆ ಸಾಕಷ್ಟು, ನಾವು ನೀವು ಎಲ್ಲರೂ ಮಾತಾಡೋದು, ಕೇಳೋದು, ಉಪನ್ಯಾಸ ಎಲ್ಲ ಚೆನ್ನಾಗಿದೆ. ಕೊನೆ ಕಾಲ ನೋಡಿ, ಪರೀಕ್ಷೆಯ ಕಾಲ ಅದೇ. ಆ ಕಾಲದಲ್ಲಿ ಅಯ್ಯೋ ನಾನು ಹೊರಟು ಹೋದರೆ ಇವರನ್ನೆಲ್ಲ ನೋಡೋರು ಯಾರು, ಏನು ಗತಿ ಅಂತ ಇವರನ್ನೇ ವಿಚಾರ ಮಾಡ್ತಾ ಕುಳಿತರೆ ಮತ್ತು ಇವರ ಹಾಗೇನೆ ಹುಟ್ಟಬೇಕಾಗತ್ತೆ. ದೇವರನ್ನು ನೆನೆಸ್ತಾ ಇರಬೇಕು. ದೇವರ ಗುಣಗಳು, ದೇವರು ಸರ್ವರಕ್ಷಕ, ಆ ದೇವರ ಮಹಿಮೆ, ಉಪಕಾರ, ಅವನ ಗುಣಗಳು, ಅವುಗಳನ್ನು ಚಿಂತನೆ ಮಾಡ್ತಾ ಇರಬೇಕು. ಅದನ್ನು ಮೊನ್ನೆ ತಿಳಿದ ಹಾಗೆ ಕೊನೆ ಕ್ಷಣದಲ್ಲಿ ಚಿಂತನೆ ಬರುತ್ತೋ ಬಿಡುತ್ತೋ ಆ ಯೋಗ್ಯತೆ ಇಲ್ಲದಿದ್ದರೂ ಕೊನೆ ಕ್ಷಣದವರೆಗಾದರೂ ಭಗವಂತನ ಚಿಂತನವನ್ನು ಮಾಡುತ್ತಾ ನಂತರ ಪ್ರಾಣೋತ್ಕ್ರಮಣವಾದರೆ ಸರಿ. ಇನ್ಯಾವುದೋ ಲೌಕಿಕ ವಿಷಯಗಳು, ತನ್ನ ಜವಾಬ್ದಾರಿಗಳು, ಇಷ್ಟು ದೊಡ್ಡ ಜವಾಬ್ದಾರಿ ನಾನಿಲ್ಲದೆ ಇದ್ದರೆ ಹೇಗೆ ಹೇಳ್ತದೆ? ನೀನು ಹುಟ್ಟಿದ್ಯಾವಾಗ? ನೀನು ಹುಟ್ಟೋಕ್ಕಿಂತ ಮೊದಲು ಎಷ್ಟು ದೊಡ್ಡ ಜಗತ್ತಿತ್ತು, ಎಂಥೆಂಥವರು ಹೋಗಿದ್ದಾರೆ, ಆದರೂ ಈ ಜಗತ್ತು ನಡೆದಿದೆ. ನೀನು ಯಾವಾಗ ಹಿಡಿದು ತಪ್ಪಲು? ಸಸ್ಯಮಿವ ಮರ್ತ್ಯ ಪಚ್ಚತೆ ಸಸ್ಯಮಿವ ಜಾಯತೆ ಪುನಃ. ಎಷ್ಟೋ ಜನ ಹಿಂದೆ ಹುಟ್ಟಿ ಹೋಗಿದ್ದಾರೆ, ಸತ್ತಿದ್ದಾರೆ. ಅದರೊಳಗೆ ನಾವೊಬ್ಬರು ಕಣ್ಣು ಮುಚ್ಚುತ್ತೇವೆ, ಇನ್ಯಾರು ಬರ್ತಾರೆ, ಮತ್ತೆ ನಡೀತದೆ. ಯಾರಿಂದಲೂ ಜಗತ್ತು ನಡೆದಿಲ್ಲ, ದೇವರಿಂದ ಜಗತ್ತು ನಡೆದಿದೆ. ಅವನು ಅನಾದಿ, ಅವನು ನಿತ್ಯ, ಎಲ್ಲವನ್ನೂ ನೋಡಿಕೊಳ್ತಾನೆ. ಅನಾದ್ಯನಂತ ಕಾಲಗಂ ಸಮಸ್ತ ಲೋಕಮಂಡಲಂ ಯದೀಕ್ಷಯೈವ ರಕ್ಷತೆ ಕಿಮಸ್ಯ ವೃಷ್ಣಿರಕ್ಷಣಂ. ಎಲ್ಲರ ರಕ್ಷಣೆಯನ್ನು ಅವನು ಮಾಡ್ತಾನೆ ಅಂತ ನಿಶ್ಚಿಂತೆಯಿಂದ ತಾನು ಭಗವಂತನ ಪಾದಗಳ ಚಿಂತನದೊಂದಿಗೆ ಮರಣವನ್ನು ಹೊಂದಬೇಕೇ ಹೊರತು ಬೇರೆ ಚಿಂತನೆಗಳನ್ನು ಮಾಡಬಾರದು. ಪ್ರಾರಬ್ಧ ಕರ್ಮ. ಮತ್ತೆ ನಮ್ಮಂತಹ ಸಾಮಾನ್ಯ ವ್ಯಕ್ತಿ ಅಲ್ಲ ಭರತ, ಜ್ಞಾನಿ. ಪ್ರಾರಬ್ಧ ಕರ್ಮವಶಾತ್ ಜಿಂಕೆಯನ್ನೇ ಸ್ಮರಣೆ ಮಾಡ್ತಾ ಪ್ರಾಣ ಬಿಟ್ಟ.
ನಿನ್ನೆ ಕೇಳಿದಿರಲ್ಲ ಪುರಂಜನೋಪಾಖ್ಯಾನ ಕೇಳುವಾಗ ಮೊನ್ನೆ, ಹಾಗೆ ಹೆಣ್ಣನ್ನೇ ಸ್ಮರಣೆ ಮಾಡ್ತಾ ಪುರಂಜನ ಪ್ರಾಣ ಬಿಟ್ಟದ್ದಕ್ಕೆ ಪುರಂಜನ ಗಂಡು ವೈದರ್ಭಿಯಾಗಿ ಹುಟ್ಟಿದ, ಹೆಣ್ಣಾಗಿ ಹುಟ್ಟಿದ ಅಂತ. ಹಾಗೆ ಜಿಂಕೆಯನ್ನೇ ಸ್ಮರಣೆ ಮಾಡ್ತಾ ಪ್ರಾಣ ಬಿಟ್ಟ ಈ ಭರತ ಜಿಂಕೆಯಾಗಿ ಹುಟ್ಟಿದ್ದಾನೆ. ಕಾಲಂಜರ ಪರ್ವತದಲ್ಲಿ ಜಿಂಕೆಯಾಗಿ ಇದ್ದಾನೆ. ಆದರೆ ಜ್ಞಾನದ ಮಹಿಮೆ, ದೇವರ ಆರಾಧನೆಯನ್ನು ಭಕ್ತಿಯಿಂದ ಮಾಡಿದ್ದರ ಪ್ರಭಾವ. ಪಾಪ ಒಂದೇ ಕೆಲಸ ಮಾಡೋದಿಲ್ವಲ್ಲ, ಪುಣ್ಯವೂ ಇರುತ್ತೆ. ಇವನು ಮಾಡಿದ ಪುಣ್ಯ, ಇವನು ಮಾಡಿದ ದೇವತಾರಾಧನಾ, ಭಗವಂತನ ಅನುಗ್ರಹ, ಪೂರ್ವಜನ್ಮದ ಸ್ಮರಣ ಮಾತ್ರ ಇವನಿಗಿದೆ. ನಾನು ಭರತ ಚಕ್ರವರ್ತಿ, ನಮ್ಮಪ್ಪ ಮಾತ್ರವಲ್ಲ ಜಗದಪ್ಪ ಋಷಭ, ಅವನು ಮಾಡಿದ ಉಪದೇಶ ಅದೆಲ್ಲವೂ ನೆನಪಿದೆ. ನಾನು ಒಂದು ಜಿಂಕೆಯ ಮರಿಯ ಮೇಲಿನ ಮೋಹದಿಂದ ಈ ಹಣೆ ಬರಹ ನನಗೆ ಬಂತು. ಅನಿವಾರ್ಯ, ಇದನ್ನು ಅನುಭವಿಸಬೇಕು. ಇನ್ನು ಮತ್ತೆ ಇನ್ನೊಂದು ಜನ್ಮ ನನಗಿದೆ, ಅದು ಚರ್ಮ ಶರೀರ. ಇನ್ನೊಂದು ಜನ್ಮ ನನಗಿದೆ. ಆ ಜನ್ಮದಲ್ಲಿ ಮಾತ್ರ ನಾನಿನ್ಯಾವ ಮೋಹ ಪಾಶಗಳಿಗೂ ಸಿಲುಕಬಾರದು ಅಂತ ನಿರ್ಧಾರ ಮಾಡಿಕೊಂಡಿದ್ದಾನೆ. ಕಾಯ್ತಾ ಇದ್ದಾನೆ, ದಿನಗಳನ್ನು ಎಣಿಸ್ತಾ ಇದ್ದಾನೆ. ಜಿಂಕೆಯ ಈ ಶರೀರದಲ್ಲಿ ನಾನಿರಬೇಕಾದ ಕರ್ಮ ಎಷ್ಟಿದೆ ಅಷ್ಟು ಅನುಭವಿಸಬೇಕು. ಆಯಿತು, ಒಂದು ದಿನ ಎರಡು ದಿನ ಅಂತ ಎಣಿಸ್ತಾ ಆಯುಷ್ಯ ತೀರಿದ್ದೇ ತಡ. ತೀರ್ಥೋದಕ ಕ್ಲಿನ್ನಂ ಉತ್ಸಸರ್ಜ. ಯಾರೋ ಮನುಷ್ಯರು ಮೃತರಾದರೇನೇ ಅವರ ಆಸ್ತಿಗಳನ್ನು ಒಯ್ದು ನದಿಯಲ್ಲಿ ವಿಸರ್ಜನೆ ಮಾಡೋದು ಕಷ್ಟ ಇರ್ತದೆ. ಕೆಲವರು ಮಾಡ್ತಾರೆ, ಕೆಲವರು ಮಾಡೋದಿಲ್ಲ, ಅಲ್ಲೇ ಮುಗಿದು ಹೋಗುತ್ತೆ. ಇನ್ನು ಈ ಪಶು ಇದನ್ನು ಯಾರು ಒಯ್ದು ವಿಸರ್ಜನೆ ಮಾಡಬೇಕು? ಅದಕ್ಕೆ ಅವನಂದ ಇನ್ನೊಬ್ಬರು ವಿಸರ್ಜನೆ ಮಾಡೋದೇ ಬೇಡ ಅಂತ. ತೀರ್ಥೋದಕ ಕ್ಲಿನ್ನಂ ಉತ್ಸಸರ್ಜ. ತಾನೇ ಪರ್ವತದಿಂದ ಆ ನದಿಯಲ್ಲಿ ಧುಮುಕಿ ಪವಿತ್ರವಾದ ನದಿಯಲ್ಲಿಯೇ ತನ್ನ ಶರೀರವನ್ನು ತ್ಯಾಗ ಮಾಡಿದ್ದಾನೆ. ಇದೇ ನದಿಯಲ್ಲಿ ಒಂದು ಜಿಂಕೆಯ ಮರಿ ಬೀಳ್ತಾ ಇದ್ದದ್ದನ್ನು ಕಂಡು ಮೋಹಿತನಾಗಿ ನಾನಿಷ್ಟೆಲ್ಲ ಪಾಡನ್ನು ಅನುಭವಿಸಬೇಕಾಯಿತು. ಅದೇ ಘಟನೆಯನ್ನು ಮತ್ತೆ ರಿಪೀಟ್ ಮಾಡಿದ. ತಾನೇ ಸ್ವತಃ ಅದೇ ನದಿಯಲ್ಲಿ ಜಿಂಕೆಯಾಗಿಯೇ ಧುಮುಕಿ ಆ ಅಭಿಮಾನವನ್ನು ತ್ಯಾಗ ಮಾಡಿದ. ಮನೋವಿಜ್ಞಾನಿಗಳು ಹೇಳುವಂತೆ ಯಾವುದೊಂದು ಘಟನೆ ಮನುಷ್ಯನಿಗೆ ಆಘಾತ ಕೊಟ್ಟಿರುತ್ತೆ, ಅದೇ ತರಹದ ಘಟನೆ ರಿಪೀಟ್ ಆದರೆ ಆ ಆಘಾತ ಹೋಗಿಬಿಡತ್ತೆ ಅನ್ನುವಂತೆಯೋ ಏನೋ. ಅದೇ ರೀತಿಯ ಘಟನೆ ನಡೆದಿದೆ. ಆ ಆಘಾತದಿಂದ ಮುಕ್ತನಾಗಿದ್ದಾನೆ. ಏನು ಆಘಾತ? ಮೋಹವೇ ಆಘಾತ. ಇಲ್ಲಿ ಆ ಮೋಹ ಮಮತೆಗಳಿಂದ ಮುಕ್ತನಾಗಿದ್ದಾನೆ. ಮುಕ್ತನಾಗಿ ಒಬ್ಬ ಆಂಗಿರಸ ಗೋತ್ರದ ಶ್ರೇಷ್ಠನಾದಂತಹ ಬ್ರಾಹ್ಮಣ ಅವನ ಮನೆಯಲ್ಲಿ ಹುಟ್ಟಿದ್ದಾನೆ. 9 ಜನ ಇವನಿಗೆ ಅಣ್ಣಂದಿರು ಮಲತಾಯಿಯಲ್ಲಿ. ಇನ್ನೊಬ್ಬಳಲ್ಲಿ 2 ಅವಳಿ ಜವಳಿ, ಒಂದು ಗಂಡು ಒಂದು ಹೆಣ್ಣು. ಆ ಗಂಡೇ ಈ ಭರತ. ಆಗ ಅವನು ಭರತ ಚಕ್ರವರ್ತಿ, ಮಧ್ಯದಲ್ಲಿ ಜಿಂಕೆ. ಈಗ ಇವನು ಜಡ ಭರತ. ಭರತನೇ, ಆದರೆ ಜಡ, ಹುಚ್ಚರಂತೆ ಇದ್ದಾನೆ. ಮಹಾಜ್ಞಾನಿಯಾದರೂ ಬೂದಿ ಮುಚ್ಚಿದ ಕೆಂಡದಂತೆ ತಾನಿದ್ದಾನೆ. ನಿರ್ಧಾರ ಮಾಡಿಕೊಂಡ, ಇನ್ನು ನಾನು ಯಾವ ಮಾಯಾಮೋಹಗಳಿಗೂ ಸಿಲುಕಬಾರದು, ಯಾವ ಅಭಿಮಾನವನ್ನೂ ಮಾಡಬಾರದು. ನನ್ನ ಮೇಲೆ ಕೆಲವರು ಅಭಿಮಾನ ಮಾಡ್ತಾರೆ ಅಂದರೆ ಅವರ ಮೇಲೆ ನನಗೆ ಅಭಿಮಾನ ಬರುತ್ತೆ. ನಾನು ಯಾರ ಮೇಲೆ ಅಭಿಮಾನ ಮಾಡೋದು ಬೇಡ, ಯಾರೂ ನನ್ನ ಮೇಲೆ ಅಭಿಮಾನ ಮಾಡುವಂತೆಯೂ ಆಗೋದು ಬೇಡ. ಅಷ್ಟು ನಿರ್ಧಾರ ಮಾಡಿಕೊಂಡೇ ಅವನು ಈ ಜನ್ಮಕ್ಕೆ ಬಂದಿದ್ದ. ಉಪನಯನ ಅಂತ ಮಾಡಿದರು, ಬ್ರಾಹ್ಮಣನಾಗಿ ಹುಟ್ಟಿದ್ದಾನೆ ಅಂತ. ಏನೂ ಇಲ್ಲ, ಎಲ್ಲವನ್ನೂ ಮನಸ್ಸಿನಲ್ಲಿ ಮಾಡ್ತಾ ಇದ್ದಾನೆ. ತೋರಿಕೆಗೆ ಯಾವುದಿಲ್ಲ. ಕೈಯಲ್ಲಿ ನೀರು ಹಾಕೋ ಆಚರಣೆ ಮಾಡು ಅಂದ್ರೆ ಹೀಗೆ ಹಿಡ್ಕೊಂಡು ಕೊಡ್ತಿದ್ದ. 1 ಗಂಟೆ ಆದರೂ ಹಾಗೆ. ಬಾಯಲ್ಲಿ ಹಾಕೋ ಅಂದ್ರೆ ಹಾಕ್ಕೊಂಡದ್ದನ್ನು ಕೆಳಗಿಳಿಸ್ತಾ ಇದ್ದಿಲ್ಲ. ಕೈ ಕೆಳಗಿಳಿಸು ಅನ್ನಬೇಕು ಮತ್ತೆ ಕೈಯನ್ನು. ಅಂದರೆ ಇವನೊಬ್ಬ ಹುಚ್ಚ ಅಂತ ಅನಿಸ್ಬೇಕು ಜನರಿಗೆ, ಹಾಗೆ ತೋರಿಸ್ತಾನೆ. ಇಲ್ಲ ಅಂದರೆ ಇವನಿಗೆ ಮತ್ತೆ ಮದುವೆ ಮಾಡಿ ಮತ್ತೆ ಸಂಸಾರ ಮತ್ತೆ ಬಂಧನದೊಳಗೆ ಹಾಕ್ತಾರೆ ಅಂತ ಹುಚ್ಚರಂತೆ ತೋರಿಸ್ತಾ ಇದ್ದಾನೆ. ಹೆಸರಿಗೆ ಜನಿವಾರ ಇದೆ, ಪೂರ್ಣ ಕಪ್ಪಾಗಿ ಹೋಗಿದೆ, ಅಷ್ಟು ಹೊಲಸು. ಅಂತೂ ಏನೋ ಒಂದು ಹಗ್ಗ ಇದೆ ಕೊರಳಲ್ಲಿ, ಅದಕ್ಕೆ ಇವನು ಬ್ರಾಹ್ಮಣ ಅಂತ ತಿಳಿಯಬೇಕಷ್ಟೇ.
ಇನ್ಯಾವ ಆಚರಣೆಗಳನ್ನು ಮಾಡ್ತಾ ಇಲ್ಲ, ಯಾವ ಲೌಕಿಕ ವ್ಯವಹಾರಗಳಿಲ್ಲ, ಹರಟೆ ಇಲ್ಲ, ಮಾತಿಲ್ಲ, ನಗೋದಿಲ್ಲ, ಅಳೋದೂ ಇಲ್ಲ, ಏನೂ ಇಲ್ಲ. ಅಷ್ಟು ಮೂಕ ಬಧಿರರಂತಿಪ್ಪರೋ ನೋಳ್ಪ ಜನಕ್ಕೆ. ಮುಂದೆ ನೋಡ್ತೀರಿ ಕಾಕು ಯುಕ್ತಿಗಳನ್ನು ತಾಳರೋ ಮನಕೆ ಅಂತ ಇವನ ಉತ್ತರಾರ್ಧದಲ್ಲಿ ನೋಡ್ತೀರಿ. ಆ ರೀತಿ ಮೂಕರಂತ ಇದ್ದಾನೆ, ಕಿವುಡರಂತ ಇದ್ದಾನೆ. ಕೊನೆಗೆ ತಂದೆ ಸಾಕಾಯಿತು, ಸುಸ್ತಾಯಿತು, ಹಣೆ ಬರಹ ಅಂತ ಇವನನ್ನು ಹೀಗೆ ಬಿಟ್ಟ. ಅವನು ಮೃತನಾಗಿ ಹೋದ. ಆಮೇಲೆ ಇವನ ತಾಯಿಯೂ ಕೂಡ ಇವನನ್ನು ತನ್ನ ಸವತಿಗೆ ಒಪ್ಪಿಸಿ ತಾನೂ ಸಹಗಮನ ಹೋಗಿದ್ದಾಳೆ. ಕೊನೆಗೆ ಅಣ್ಣಂದಿರು ಇವನಿಗೇನು ಮಾಡಬೇಕು ಏನು ಗೊತ್ತಿಲ್ಲ ಅಂತ ಹೇಳಿ ಇವನಿಗೆ ಬರೀ ಕೆಲಸ ಕೊಡೋದು, ಹೊಲ ಕಾಯ್ತಾ ಕೊಡು, ಗದ್ದೆ ಕಾಯ್ತಾ ಕೊಡಬೇಕು, ಪಕ್ಷಿಗಳು ಪಶುಗಳು ಬರದೇ ಇದ್ದ ಹಾಗೆ ನೋಡು ಅಂತ ಗದ್ದೆ ಕಾಯುವುದಕ್ಕೆ ಕೂಡಿಸ್ತಾರೆ. ಅಲ್ಲಿ ಕೂತಿರ್ತಿದ್ದ. ಕೂಡು ಅಂದರೆ ಕೂಡ್ತಿದ್ದಷ್ಟೇ, ಪಕ್ಷಿಗಳು ಬಂದರೆ ಹಾರಿಸ್ತಿರಲಿಲ್ಲ. ಪಶುಗಳು ಬಂದು ತಿಂದರೆ ಸುಮ್ಮನೆ ಇರ್ತಿದ್ದ. ಅವುಗಳ ಪಾಲಿಗೆ ಏನಿದೆ ಅದನ್ನು ತಿಂದು ಹೋಗ್ತವೆ, ನಾನ್ಯಾಕೆ ಬೇಡ ಅನ್ಬೇಕು. ಇದನ್ನು ಉಳಿಸಿದರೂ ಅದನ್ನು ತಿನ್ನೋದು ಈ ಪಶುಗಳು. ನಾನು ಓಡಿಸದೇ ಇದ್ದರೆ ಆ ಪಶುಗಳು ತಿಂತದೆ. ಏನು ದೊಡ್ಡ ಕೆಲಸ ನಾನು ಮಾಡೋದು? ಆ ಪಶುಗಳಿಂದ ತಪ್ಪಿಸಿ ಈ ಪಶುಗಳ ಬಾಯಿಯಲ್ಲಿ ತುರುಕಿದರೆ ನನಗಾಗುವ ಲಾಭ ಏನು ಅಂದ ಅವನು. ನನಗೆ ಕೂಡು ಅಂತಿದ್ದಾರೆ, ಸುಮ್ಮನೆ ಕೂಡ್ತಿದ್ದ. ಇವನಿಗೆ ಏನಾದರೂ ಆಹಾರ ಕೊಡಬೇಕಲ್ಲ, ಮತ್ತು ಕೆಲಸ ಮಾಡ್ತಾನೆ, ಕೊಡದೇ ಇದ್ರೆ ಸತ್ತ ಅಂದರೆ ನಾಳಿದ್ದ ಕಾಯುವವರು ಯಾರು ಇರೋದಿಲ್ಲ ಅಂತ ಏನಾದರೂ ಕೊಡಬೇಕು. ಏನು ಕೊಡಬೇಕು? ಕದನ್ನಂ ಸ್ಥಾಲೀ ಪುರೀಷಾದಿಕಮಪಿ ಅಮೃತವದಭ್ಯವಹರತಿ. ಹೊತ್ತಿದ್ದನ್ನು ಕೊಡ್ತಾ ಇದ್ರು. ಪೂರ್ಣ ಹೊತ್ತಿದ್ದು ಕೆಳಗೆ ಕಪ್ಪಾಗಿರ್ತದಲ್ಲ, ಮೇಲಿಂದೆಲ್ಲ ತಾವು ತಿಂದು ಕೆಳಗಿಂದು ಕೊಡಬೇಕು. ಅಂದರೆ ಅವ್ರ ಹೆಂಡಂದ್ರೆ ಅಂಥವ್ರು ಸಿಕ್ಕಿದ್ರು ಅಂತ ಅರ್ಥ, ಹೊತ್ತಿದ್ದು ಅಡುಗೆ ಮಾಡೋರು. ಹೀಗಾಗಿ ಅಂಥ ಹೆಂಡಂದ್ರೆ ಸಿಕ್ಕಿದ್ರು ಹೊತ್ತಿದ ಅನ್ನ ಇರ್ತಿತ್ತು. ಇಂಥ ಸಹೋದರ ಇದ್ದ, ಅರ್ಥಾತ್ ತನ್ನ ತಮ್ಮ ಇದ್ದ ಅನ್ನೋದಕ್ಕೆ ಇವನಿಗೆ ಅದನ್ನು ಕೊಡ್ತಾ ಇದ್ದಾರೆ. ಆದರೆ ಅಮೃತವಾದ ಅಭ್ಯಹರತಿ ಅದನ್ನು ತಿಂತಾ ಇದ್ದ, ಬೇಡ ಅಂತೂ ಅಂತಿರಲಿಲ್ಲ. ಅಮೃತವನ್ನು ಎಷ್ಟು ಪ್ರೀತಿಯಿಂದ ತಿನ್ನಬೇಕೋ, ಹಳಸಿದ ತಂಗಳನ್ನ, ಹೊತ್ತಿದನ್ನ ಎಲ್ಲವನ್ನೂ ತಿಂತಾ ಇದ್ದ, ಯಾವುದನ್ನೂ ಬೇಡ ಅಂತಿರಲಿಲ್ಲ. ಅವನಿಗೆ ಪಂಚಭಕ್ಷಗಳು ಹಾಕಿದರೂ ಅದೇ ನಗು, ಅದೇ ಆನಂದ. ಹೊಲಸು ಹಾಕಿದರೂ ಅದೇ ಆನಂದ. ಇದೇ ವೈರಾಗ್ಯದ ಪರಾಕಾಷ್ಠೆ. ನನಗೆ ಬರೀ ತಂಗಳನ್ನೇ ಕೊಡ್ರಿ, ಇದನ್ನೇ ಕೊಟ್ಟಿರಿ, ಅದೂ ಇಲ್ಲ. ಕೆಲವರು ಹಾಗೆ ನಾನು ಭಾಳ ದೊಡ್ಡವನು ಅಂತ ತೋರಿಸಿಕೊಳ್ಳೋದು ಅದರೊಳಗೆ ಇರುತ್ತೆ. ಅಲ್ಲಿ ವೈರಾಗ್ಯದೊಳಗೆ ಮತ್ತೆ ರಾಗ ಸೇರಿತು. ಸಿಹಿಯಾದ ರುಚಿಯಾದ ಅಡುಗೆಯ ಬಗ್ಗೆ ಇರುವ ರಾಗ ಹೋಗಿದೆ. ಆದರೆ ನಾನು ಇಂತಹ ಪಂಚಭಕ್ಷಗಳನ್ನು ಬಿಟ್ಟು ಅತ್ಯಂತ ಸಾಮಾನ್ಯ ಆಹಾರವನ್ನು ಸ್ವೀಕಾರ ಮಾಡ್ತೇನೆ ಅನ್ನುವ ತನ್ನ ಬಗ್ಗೆ ಒಂದು ವಿಶೇಷವಾದಂತಹ ಆದರದ ಭಾವನೆ ಜನರ ಮನಸ್ಸಿನಲ್ಲಿ ಮೂಡಲಿ, ತಾನೊಬ್ಬ ವಿರಕ್ತ ಅಂತ ಜನ ಭಾವಿಸಲಿ ಅನ್ನುವ ಒಂದು ಭಕ್ಷ್ಯದೊಳಗೆ ಇವನಿಗೆ ರಾಗ ಮೂಡಿತು. ಈ ಭಕ್ಷ್ಯ ಬಿಟ್ಟ, ಇದು ಒಳ್ಳೆಯದು, ಪಂಚಭಕ್ಷ್ಯ ತಿನ್ನೋದು ಒಳ್ಳೆಯದು, ಈ ಅಹಂಕಾರಕ್ಕಿಂತ ಅದೇ ವಾಸಿ. ಆದರೆ ಈ ಮಹಾರಾಯ ಇದನ್ನೂ ಬಿಟ್ಟ, ಅದನ್ನೂ ಬಿಟ್ಟ. ಇದನ್ನು ಕೊಟ್ಟರೆ ಇದನ್ನೇ ತಿಂತಾನೆ, ಅದನ್ನು ಕೊಟ್ಟರೆ ಅದೇ ತಿಂತಾನೆ. ನನಗಿದು ಬೇಡ ಅಂತೂ ತೋರಿಸೋದಿಲ್ಲ, ಬೇಕು ಅಂತೂ ತೋರಿಸೋದಿಲ್ಲ. ಅದು ನಿಜವಾದ ವೈರಾಗ್ಯದ ರಹಸ್ಯ. ಅಂತಹ ವಿಪಕ್ಷಿ ಪರಮಾತ್ಮನೋಹೋ, ಸರ್ವರಿಗಿಂತಲೂ ವಿಶಿಷ್ಟನಾದ, ಉತ್ತಮನಾದ, ಸರ್ವೋತ್ತಮನಾದ ಭಗವಂತನಲ್ಲಿ ರಾಗ ಇದೆ. ಭಕ್ಷ್ಯದಲ್ಲಿಯೂ ಭಗವಂತನೇ, ತಂಗಳನ್ನದಲ್ಲಿಯೂ ಭಗವಂತನೇ, ಅವನಲ್ಲಿ ರಾಗ ಇವನಿಗಿದೆ. ಹೀಗಾಗಿ ಯಾವುದನ್ನು ಕೊಟ್ಟರೂ ಇವನು ಬೇಡ ಅಂತಿರಲಿಲ್ಲ, ಎಲ್ಲವನ್ನೂ ಅಮೃತವಾದ ಅಭ್ಯವಹರತಿ ಸ್ವೀಕಾರ ಮಾಡ್ತಾ ಇದ್ದಾನೆ. ಅಥವಾ ಅಮೃತವಾದ ಅಭ್ಯವಹರತಿ, ಅವರ ಅಮೃತ ಹಸ್ತಗಳಿಂದ ಅಂತಂತೇವಲ್ಲ ಹಾಗೆ. ಅಮೃತ ಅಂದರೆ ಪರಮಾತ್ಮನ ಅಮೃತವಾದ ಹಸ್ತ. ದೇವರು ಅವರವರಲ್ಲಿ ಅಂತರ್ಯಾಮಿಯಾಗಿದ್ದು ಬಿಂಬರೂಪಿಯಾಗಿ ಭಗವಂತ ತನ್ನ ಅಮೃತ ಹಸ್ತಗಳಿಂದ ಇದನ್ನು ಕೊಡುವಾಗ ನಾನ್ಯಾಕೆ ಬೇಡ ಅನ್ನಬೇಕು ಅಂತ ಅದನ್ನು ಸ್ವೀಕಾರ ಮಾಡ್ತಾ ಇದ್ದ. ಅಮೃತವಾದ ಅಭ್ಯವಹರತಿ, ಇದು ಅಮೃತ, ಅಮೃತದಂತೆ ಅದನ್ನು ತಿಂತಾ ಇದ್ದ ಅಂತ ಒಂದರ್ಥ. ಆದರೆ ಅಮೃತವಾದ ಅಭ್ಯವಹರತಿ, ಅಮೃತ ಹಸ್ತದಿಂದ ಬಂದರೆ ಹೇಗೆ ಅಷ್ಟು ಪ್ರೀತಿಯಿಂದ ಅದನ್ನು ಸ್ವೀಕಾರ ಮಾಡ್ತಾ ಇದ್ದ ಅಂತ. ಇದು ಮಹಾವ್ಯಾಕರಣ. ತತ್ರ ತಸ್ಯ ಇವ ಅಲ್ಲ, ಇದು ತಸ್ಮಾದಿವ, ಅಮೃತಾದಿವ, ಅಮೃತ ಹಸ್ತದಿಂದ ಬಂದಂತೆ ಭಗವಂತ ಕೊಟ್ಟಿದ್ದಾನೆ ಅಂತ ಭಾವಿಸಿ ಅದನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಸರಿ, ಹೀಗೇ ಇರುವಾಗ ಒಂದು ದಿವಸ ಒಬ್ಬ
ವೃಷಲೀಪತಿ ಶೂದ್ರನಾದ ರಾಜ ಆ ಮಾರ್ಗದಲ್ಲಿ ಹೊರಟಿದ್ದ. ಅವನೊಂದು ಬಲಿಯನ್ನು ಕೊಡಬೇಕು ದುರ್ಗಾದೇವಿಗೆ ಅಂತ ಸಂಕಲ್ಪ ಮಾಡಿಕೊಂಡು ಹೊರಟಿದ್ದಾನೆ. ಭದ್ರಕಾಳಿ ಬಲಿ ಕೊಡೋದಕ್ಕೆ ಕರೆದುಕೊಂಡು ಹೋದರೆ ಯಾರು ಬರ್ತಾರೆ? ಏನೋ ಕಟ್ಟಿ ಎಳೆದುಕೊಂಡು ಹೊರಟಿದ್ರು, ಅವನು ತಪ್ಪಿಸಿಕೊಂಡು ಬಿಟ್ಟ, ಎಲ್ಲೋ ಓಡಿ ಹೋದ. ಬಹಳ ದೂರ ನಡೆದು ಬಂದಿದ್ದಾರೆ. ಭದ್ರಕಾಳಿ ದೇವಸ್ಥಾನ ಹತ್ತಿರ ಬಂದಿದೆ. ಆದರೆ ಪಶು ಹೋಯಿತು. ಏನು ಮಾಡಬೇಕು? ಇನ್ಯಾರಾದರೂ ಸಿಕ್ಕರೆ ಕರೆದುಕೊಂಡು ಬನ್ನಿ ಎಂದ ಅವನು ಪಶುವನ್ನು. ನಾನು ಸಂಕಲ್ಪ ಮಾಡಿಯಾಗಿದೆ, ಬಲಿ ಕೊಡ್ತೇನೆ ಅಂತ. ತಾಮಸವಾದಂತಹ ಪೂಜೆ ಇದು. ಈ ರೀತಿಯ ಪೂಜೆಯನ್ನು ಮಾಡಬಾರದು. ಅಂತಹ ಪಶುವನ್ನು, ಮಾನವ ಪಶುವನ್ನು ಕೊಟ್ಟು ಯಜ್ಞ ಮಾಡ್ತೇನೆ, ಪೂಜೆ ಮಾಡ್ತೇನೆ ಎನ್ನುವಂತಹ ತನ್ನದೇ ಆದಂತಹ ತಾಮಸವಾದ ಪೂಜೆ, ತಾಮಸವಾದ ಆಗ್ರಹ, ಅದಕ್ಕನುಗುಣವಾಗಿ ಅವನು ಹುಡುಕ್ತಾ ಇದ್ರೆ ಈ ಮಹಾರಾಯ ಸಿಕ್ಕ ಅವರ ಕಣ್ಣಿಗೆ. ನಡಿ ಅಂತ ಇವನನ್ನು ಕರೆದರು. ಎಲ್ಲಿ ಅಂತ ಕೇಳಲಿಲ್ಲ, ನೀವು ಯಾರು ಅಂತೂ ಅವ್ರಿಗೆ ಕೇಳಲಿಲ್ಲ. ನಮ್ಮ ಅಣ್ಣ ತಮ್ಮಂದಿರಿಗೆ ಹೇಳ್ತೇನೆ ಅಂತೂ ಅನ್ನಲಿಲ್ಲ. ನಡಿ ಅಂದರೆ ನಡೆದು ಬಿಟ್ಟ. ಯಾಕೆಂದರೆ ಅವನಿಗೆ ಗೊತ್ತು, ಇಲ್ಲಿದ್ದಾಗ ನನ್ನನ್ನು ಯಾವ ಭಗವಂತ ರಕ್ಷಣೆ ಮಾಡ್ತಾನೆ, ಅಲ್ಲಿ ಹೋದರೂ ಆ ಭಗವಂತ ರಕ್ಷಣೆ ಮಾಡ್ತಾನಲ್ಲ. ಇಲ್ಲಿದ್ದವರು ನನಗೆ ಪರಿಚಿತರು, ಅಲ್ಲಿದ್ದವರು ನನಗೆ ಪರಿಚಿತರಲ್ಲ. ಇಲ್ಲಿದ್ದರೆ ನನಗೆ ಸೇಫ್ಟಿ, ಅಲ್ಲಿ ಸೇಫ್ಟಿ ಇಲ್ಲ, ರಕ್ಷಣೆ ಇಲ್ಲ. ಈ ಭಯ ಏಕೆ? ಇಲ್ಲಿದ್ದರೂ ಇವರು ರಕ್ಷಕರಲ್ವೇ ಅಲ್ಲಲ್ಲ, ಒಳಗಿದ್ದ ದೇವರೇ ರಕ್ಷಕ. ಆ ದೇವರು ಇವರಲ್ಲಿಲ್ವಾ? ನಾನು ಹೋಗುವ ಪ್ರದೇಶದಲ್ಲಿಲ್ವಾ? ಎಲ್ಲ ಕಡೆಗೂ ಇರ್ತಾನೆ. ಅದು ಯಾರು ಕರೆದರೂ ಸರಿ, ಎಲ್ಲಿ ಕರೆದೊಯ್ದರೂ ಸರಿ, ಏನು ಮಾಡಿದರೂ ಸರಿ, ಒಳಗಿದ್ದ ಅಂತರ್ಯಾಮಿ ಒಬ್ಬ ನನಗೆ ರಕ್ಷಕನಿದ್ದಾನೆ ಎಂಬ ದೃಢ ಚಿಂತನೆ ಇದ್ದರೆ ನಮಗೆಂದೆಂದಿಗೂ ಕಷ್ಟ ಇಲ್ಲ ಅನ್ನುವಂತಹ ಕೃಷ್ಣ ಎಂದರೆ ಒಂದಿಷ್ಟು ಕಷ್ಟ ಇಲ್ಲ ಆ ನಿರ್ಧಾರ ಮನಸ್ಸಿನಲ್ಲಿದೆ ಈ ಮಹಾರಾಯನಿಗೆ. ಹೀಗಾಗಿ ಎಲ್ಲಿ ಯಾರು ಏನು ಯಾವ ಪ್ರಶ್ನೆಗಳೂ ಇಲ್ಲ, ಹೊರಟೇ ನಿಂತ. ಕರೆದುಕೊಂಡು ಹೋಗಿದ್ದಾರೆ. ಬಲಿ ಕೊಡಬೇಕು ಅಂದರೆ ಅವನಿಗೆ ಸ್ನಾನ ಮಾಡಿಸಿದ್ದಾರೆ, ಚೆನ್ನಾಗಿ ಎರೆದಿದ್ದಾರೆ. ಎರೀರಿಂದ ಕೈಕಾಲು ಚಾಚಿಕೊಂಡು ಕೂತ, ಹಚ್ಚಿರಿ, ಬೇಕಾದಷ್ಟು ಅಭ್ಯಂಗ ಮಾಡಿಸ್ರಿಯಿಂದ ಎರೆದುಕೊಂಡ. ಕೆಂಪು ಬಟ್ಟೆ ಉಡಿಸಿದ್ದಾರೆ, ಹೂವಿನ ಮಾಲೆ ಹಾಕಿದರು, ಅಲಂಕಾರ ಮಾಡಿದರು. ಸುಮ್ಮನೆ ಇದ್ದ. ನನಗೆ ಯಾಕೆ ಈ ಅಲಂಕಾರ ಅನ್ನಲಿಲ್ಲ, ಮಾಡ್ರಿ ಇಂದ. ಅಂತರ್ಯಾಮಿಯ ಪೂಜೆಯಿಂದ ನಮ್ಮಪ್ಪನಿಗೆ ಎಲ್ಲ ಬಣ್ಣದ ವಸ್ತ್ರಗಳನ್ನು ಸಮರ್ಪಣೆ ಮಾಡ್ತಾರೆ, ಮಾಡಿ. ಸರಿ, ಪೂಜೆ ಎಲ್ಲ ಆಯಿತು. ಇನ್ನೇನು ಆ ಬಲಿಯನ್ನು ಕೊಡಬೇಕಾದಂತಹ ಕಟಕರವನು ಖಡ್ಗವನ್ನು ಎತ್ತಿ ಅವನ ರುಂಡವನ್ನು ಕತ್ತರಿಸಿ ದುರ್ಗೆಗೆ ಅರ್ಪಣೆ ಮಾಡಬೇಕು ಅನ್ನುವುದರಲ್ಲಿ ಸಹಸೈವ ಉಚ್ಚಚಾಲ ಭದ್ರಕಾಳಿ ಪ್ರತಿಮೆಯಲ್ಲಿ ಸ್ಫೋಟ ಆಗಿದೆ. ಒಳಗಿನಿಂದ ಭದ್ರಕಾಳಿ ಹೊರಗೆ ಬಂದಿದ್ದಾಳೆ. ಪೂರ್ಣವಾಗಿ ದೇವರನ್ನು ನಂಬಿದ ವ್ಯಕ್ತಿಗಳ ರಕ್ಷಣೆಗೆ ದೇವತೆಗಳು, ಭಗವಂತ ಹೇಗೆ ಕಟಿಬದ್ಧರಾಗಿ ನಿಂತಿರ್ತಾರೆ ಎನ್ನುವುದಕ್ಕೆ ಇದು ಸಾಕ್ಷಿ. ನಮ್ಮ ವಿಶ್ವಾಸವೂ ಅಷ್ಟೇ ಅನ್ನೋದಕ್ಕೆ ದೇವರು ನಮ್ಮನ್ನು ರಕ್ಷಣೆ ಮಾಡೋದಿಲ್ಲ ಅಂತಲ್ಲ, ಅಪಾರವಾದ ರಕ್ಷಣೆಯನ್ನು ಅನಂತ ರೀತಿಯಿಂದ ರಕ್ಷಣೆ ಮಾಡ್ತಾನೆ, ಇಲ್ಲ ಅಂತಲ್ಲ. ಪ್ರತ್ಯಕ್ಷವಾಗಿ ಕಾಣೋದಿಲ್ಲ. ಯಾಕೆ ಅಂದರೆ ಆ ಮಟ್ಟದಲ್ಲಿ ನಾವಿನ್ನೂ ವಿಶ್ವಾಸ ಮಾಡ್ತಾ ಇಲ್ಲ. ಏನು ಮಾಡದೇ ಇದ್ದರೂ ಇಷ್ಟು ರಕ್ಷಣೆ ಮಾಡ್ತಾನೆ, ಅದು ಅವನ ಕಾರುಣ್ಯ ಅದಿರಲಿ. ಸಹಸೈವ ಉಚ್ಚಚಾಲ ಭದ್ರಕಾಳಿ ಬಂದದ್ದೇ ಅಲ್ಲಿರುವಂತಹ ಎಲ್ಲ ಕಟಕರವನನ್ನು, ಜೊತೆಗೆ ಬಂದ ಜನರು, ಅಲ್ಲಿರುವಂತಹ ರಾಜ ಎಲ್ಲರ ರುಂಡವನ್ನು ಕತ್ತರಿಸಿ ಶಿರಃಕಂದುಕ ಲೀಲಯ ಅವರ ತಲೆಗಳನ್ನೇ ಚಂಡಾಗಿ ಮಾಡಿಕೊಂಡು ಚಂಡಾಡಿದ್ದಾಳಂತೆ. ಉಗ್ರವಾದ ನರ್ತನೆಯನ್ನು ಮಾಡಿ ಎಲ್ಲರನ್ನ ಸಂಹಾರ ಮಾಡಿ ರಕ್ತದ ಓಕಳಿ ಮಾಡಿ ಮತ್ತೆ ಅದೃಶ್ಯಳಾಗಿ ಪ್ರತಿಮೆಯಲ್ಲಿ ಶಾಂತಳಾಗಿದ್ದಾಳೆ. ಸಾಷ್ಟಾಂಗ ನಮಸ್ಕಾರ ಹಾಕಿದ. ಅಮ್ಮ, ಬಂದು ರಕ್ಷಣೆ ಮಾಡಿದಿ, ದೊಡ್ಡ ಉಪಕಾರ ಆಯಿತು. ನನ್ನನ್ನು ಕೊಂದು ಬಿಡ್ತಿದ್ರು, ನಾನು ಇನ್ನಷ್ಟು ಸಾಧನೆ ಮಾಡಬೇಕು ಈ ಜನ್ಮದಲ್ಲಿ ಅಂತ ಭಾವಿಸಿದ್ದೆ. ನೀನು ಮಾಡಿದ ಉಪಕಾರಕ್ಕೆ ನಾನು ಚಿರಋಣಿ ಅಂತ ಒಂದು ಮಾತು ಹೇಳಬೇಕು ಈ ಮಹಾರಾಯ. ಗೋವಿಂದ. ಹೊಡೆಯುವುದಕ್ಕೆ ಬಂದ ಇವರನ್ನೂ ತೆಗಳಲಿಲ್ಲ, ರಕ್ಷಣೆ ಮಾಡಿದ ಆ ಕಾಳಿಯನ್ನು ಕೃತಜ್ಞತೆಯಿಂದ ಆಧರಿಸಲಿಲ್ಲ. ಖಾಲಿ ಆಯಿತು, ಯಾರು ತನ್ನ ಮಾತಾಡಿಸೋರಿಲ್ಲ ಅಂದ, ಅಲ್ಲಿಂದ ಹೊರಟು ಬಿಟ್ಟ ಅಷ್ಟೆ. ಇದರರ್ಥ ದುರ್ಗೆಯ ಬಗ್ಗೆ ಇವನಿಗೆ ಶ್ರದ್ಧೆ ಇಲ್ಲ ಅಂತಲ್ಲ. ದುರ್ಗೆ ದೇವತೆ, ಅಂತರ್ಯಾಮಿಯಾದ ನರಸಿಂಹ, ಇವರೆಲ್ಲರನ್ನೂ ಮನಸ್ಸಿನಲ್ಲಿ ಉಪಾಸನೆ ಮಾಡ್ತಾ ಇದ್ದಾನೆ. ಆದರೆ ಹೊರಗೆ ಅದನ್ನು ತೋರಿಸ್ತಾ ಇಲ್ಲ. ಹೃದಯದಲ್ಲಿ ಎಲ್ಲ ಭಗವಂತನ ರೂಪಗಳು, ಭಗವಂತನ ಅಧೀನರಾದ ಎಲ್ಲ ದೇವತೆಗಳು
ತಾರತಮ್ಯ ಕ್ರಮದಲ್ಲಿ ಅವರೆಲ್ಲರ ಉಪಾಸನೆಯನ್ನು ಮಾಡಿಯೇ ಮಾಡ್ತಾನೆ. ಮಾಡಿದರೇನೆ ಮೋಕ್ಷ ಆಗೋದಿಲ್ಲದಿದ್ದರೆ ಆಗೋದಿಲ್ಲ. ಶ್ರೀಮದ್ ಆಚಾರ್ಯರು ಹೇಳ್ತಾರೆ ಭಾಗವತ ತಾತ್ಪರ್ಯದಲ್ಲಿ, ತಾರತಮ್ಯ ಕ್ರಮದಲ್ಲಿ ನಮ್ಮ ಗುರುಗಳನ್ನು ಆರಂಭ ಮಾಡಿಕೊಂಡು ಉತ್ತಮೋತ್ತಮ ಎಲ್ಲ ದೇವತೆಗಳು, ವಾಯುದೇವರು, ಇವರೆಲ್ಲರಲ್ಲಿ ಭಕ್ತಿ, ಅವರ ಉಪಾಸನೆ, ಅವರ ಅಪರೋಕ್ಷ ಮಾಡಿಕೊಂಡ ಮೇಲೇನೆ ಭಗವಂತನ ಅಪರೋಕ್ಷ ಆಗೋದು. ಅವರ ಅನುಗ್ರಹ ಇಲ್ಲದೆ ನಮಗೆ ಭಗವಂತನ ಅಪರೋಕ್ಷವಾಗೋದಿಲ್ಲ. ಅಂದಮೇಲೆ ಆ ತತ್ವವನ್ನು ತಿಳಿದ ಈ ಮಹಾರಾಯ ಯಾವ ದೇವತೆಗಳನ್ನು ಉಪಾಸನೆ ಮಾಡದೆ, ಕೃತಜ್ಞತೆ ಹೇಳದೆ ಬಿಟ್ಟಿರೋದಿಲ್ಲ. ಮನಸ್ಸಿನಿಂದ ಮಾಡಿದ್ದಾನೆ. ವ್ಯವಹಾರದಲ್ಲಿ ಮಾತ್ರ ತಾನು ಏನು ಗೊತ್ತಿಲ್ಲದವ ಅಂತ ತೋರಿಸಬೇಕು ಈ ಜನ್ಮದಲ್ಲಿ, ಮತ್ತೆ ಮಮತೆಯಲ್ಲಿ ಸಿಲುಕಬಾರದು ಅನ್ನೋದಕ್ಕೆ ಹಾಗೆ ನಾಟಕ ಮಾಡಿದ್ದಾನೆ. ಅಲ್ಲಿಂದ ಹೊರಟ. ತನ್ನ ಊರು ಯಾವುದು, ದಾರಿ ಯಾವುದು, ಎಲ್ಲಿ ಹೋಗಬೇಕು ಅನ್ನುವ ವಿಚಾರ ಇಲ್ಲ. ಹೊರಟು ಬಿಟ್ಟು ಅಷ್ಟೇ. ದಾರಿ ಎಲ್ಲಿ ಕಾಣ್ತಾ ಇದೆ ಅಲ್ಲಿ ಹೋಗ್ತಾ ಇದ್ದಾನೆ. ಅವನಿಗೆ ಯಾವ ಊರು? ತಾನಿದ್ದ ಊರುಗಳೆಷ್ಟೋ, ತಂದೆ ಎಷ್ಟೋ, ತಾಯಿ ಎಷ್ಟೋ, ಲೆಕ್ಕ ಇದೆಯಾ? ಎಷ್ಟೋ ಎಷ್ಟೋ ಅಂದರೆ ಏನು? ಅನಾದಿ ಕಾಲದಿಂದ ಅನಂತ ಜನ್ಮಗಳನ್ನು ಕಳೆದು ತನ್ನ ಚರ್ಮ ಶರೀರಕ್ಕೆ ಬಂದಿದ್ದಾನೆ ಇವ. ಅನಂತ ಜನ್ಮಗಳಲ್ಲಿ ಎಷ್ಟು ಊರುಗಳು, ಎಷ್ಟು ತಂದೆ, ಎಷ್ಟು ತಾಯಿ, ಎಷ್ಟು ಬಟ್ಟೆ, ಎಷ್ಟು ಮನೆ, ಎಷ್ಟು ಬಂಧುಗಳು, ಎಷ್ಟು ಮಿತ್ರರು, ಎಷ್ಟು ಶತ್ರುಗಳು, ಯಾವುದಕ್ಕೆ ಲೆಕ್ಕ ಇದೆ? ನಾನಿಲ್ಲದ ಊರಿಲ್ಲ. ನಿಮ್ಮ ಊರು ಯಾವುದು ಅಂತ ಕೇಳಿದರೆ ನಿಜವಾಗಿ ಒಬ್ಬ ಸಾಧಕನಾದ ವ್ಯಕ್ತಿ ಎಲ್ಲವೂ ನನ್ನ ಊರು ಅಂತ ಹೇಳಬೇಕು. ಯಾಕಂದರೆ ಈ ಜನ್ಮದಲ್ಲಿ ಇದು ಊರು, ಕಳೆದ ಜನ್ಮದಲ್ಲಿ ಮೈಸೂರು, ಅದರ ಹಿಂದೆ ಚೆನ್ನೈ, ಅದರ ಹಿಂದೆ ಒರಿಸ್ಸಾ, ಅದರ ಹಿಂದೆ ಆಸ್ಸಾಂ. ಎಲ್ಲಿದ್ವಿ ಯಾರಿಗೆ ಗೊತ್ತು? ಅನೇಕ ಊರುಗಳಿವೆ. ನಾನಾ ವಿಧವಾಗಿರುವಂತಹ ಜನ್ಮಗಳನ್ನು ಎತ್ತಿ ಬಂದಿದ್ದೇವೆ. ಈಗ ಹೀಗಿದ್ದೇವೆ ಅಷ್ಟೇ. ಆದ್ದರಿಂದ ಇವನು ಯಾವ ದಾರಿ, ಯಾವ ಊರು ಏನಿಲ್ಲ, ಹೊರಟಿದ್ದಾನೆ ಹಾಗೆ. ಮತ್ತೊಬ್ಬ ಬಂದ, ರಹುಗಣ ರಾಜ. ರಹುಗಣ ರಾಜ ನೋಡ್ತಾ ಇದ್ದಾನೆ, ಯಾರಾದರೂ ಒಬ್ಬರು ತನಗೆ ಸೇವಕರು ಬೇಕಾಗಿತ್ತು. ಬೋವಿಗಳು, ಪಲ್ಲಕ್ಕಿಯನ್ನು ಹೊರುವವರು 4 ಜನ ಇದ್ದರು. ಒಬ್ಬ ಓಡಿ ಹೋದ, ಇನ್ನೊಬ್ಬ ಹೊರಲಿಕ್ಕೆ ಬೇಕು. ಇವನು ಸಿಕ್ಕ, ಕರೆದುಕೊಂಡು ಹೋಗಿದ್ದಾನೆ. ನೀನ್ಯಾರು? ನಿನ್ನ ಪಲ್ಲಕ್ಕಿಯನ್ನು ನಾನ್ಯಾಕೆ ಹೊರಬೇಕು ಅಂತ ಕೇಳಲಿಲ್ಲ, ಬಾ ಅಂತ ಕರೆದ್ರೆ ಹೊರಟು ಬಿಟ್ಟ. ಆ ರಹುಗಣ ರಾಜ ಸಜ್ಜನ. ಅವನು ತತ್ವಜಿಜ್ಞಾಸೆಯಿಂದ ಕಪಿಲ ನಾಮಕ ಪರಮಾತ್ಮನಿಂದ ತತ್ವೋಪದೇಶ ಪಡೆಯಬೇಕು ಅಂತ ಹೊರಟಿದ್ದಾನೆ. ಆ ಕಪಿಲ ಭಗವಂತನ ಹತ್ತಿರ ಹೋಗಿ ಅವನಿಂದ ಉಪದೇಶ ಪಡೆಯಬೇಕು ಅಂತ ಹೊರಟಾಗ ಪಲ್ಲಕ್ಕಿಯಲ್ಲಿ ಹೊರಟಿದ್ದಾನೆ. ಒಬ್ಬ ಸಿಕ್ಕಿಲ್ಲ, ಓಡಿ ಹೋದ ಅಂತ ಇವನನ್ನು ಕರೆದುಕೊಂಡ. ಇವನು ಹೊತ್ತಿದ್ದಾನೆ. ಇವನು ಮಹಾ ಸಾಧಕ. ಇವನು ಹಿಂಸೆಯಾಗಬಾರದು ಅಂತ. ಅಹಿಂಸಾ ಪರಮೋ ಧರ್ಮ ಅಂತ ಇವನ ಅಪ್ಪನೇ ಉಪದೇಶ ಮಾಡಿದ್ದು ಋಷಭ. ಆದರೆ ಅದರ ಅಪಾರ್ಥ ಮಾಡಿಕೊಂಡು ಅರ್ಹನ್ನದನ್ನು ಬೇರೆ ರೀತಿಯಿಂದ ಪ್ರಚಾರ ಮಾಡಿದ. ಶಾಸ್ತ್ರೀಯವಾದ ಹಿಂಸೆಯನ್ನು ಮಾಡಬಾರದು ಅನ್ನುವ ರೀತಿಯಲ್ಲಿ. ಆದರೆ ಅದರ ಸರಿಯಾದ ತತ್ವವನ್ನು ತಿಳಿದಂತಹ ಇವ ನಿಷಿದ್ಧವಾದ ಹಿಂಸೆಗಳನ್ನು ಮಾಡಬಾರದು ಅನ್ನುವ ಸರಿಯಾದ ಅರ್ಥವನ್ನು ತಿಳಿದುಕೊಂಡಿದ್ದಾನೆ. ಸುಮ್ಮನೆ ಪ್ರಾಣಿಗಳ ಹಿಂಸೆ ಮಾಡಬಾರದು. ದಾರಿಯಲ್ಲಿ ಒಂದು ಇರುವೆ ಕಾಣಿಸ್ತು ಅಂದರೆ ಅದನ್ನು ದಾಟ್ತಾ ಇದ್ದ, ಜಿಗೀತಾ ಇದ್ದ. ವೇಗದಿಂದ ನಡೆಯುವಾಗ ಸ್ವಲ್ಪ ಜೋರಾಗಿ ಜಿಗಿಯಬೇಕು. ಇನ್ಯಾವುದೋ ಹುಳ ಕಾಣಿಸ್ತು, ಇರುವೆ ಕಾಣಿಸ್ತು, ಒಂದು ನೊಣ ಕಾಣಿಸ್ತು, ಏನು ಕಾಣಿಸಿದರೂ ಸರಿ ಜಿಗೀತಾ ಇದ್ದ. ಜಿಗಿದ್ರೆ ಒಳಗಿದ್ದವನ ಹಣೆ ಬರಹ ಏನಾಗಬೇಕು? ತಲೆಗೆ ಬಡಿತಾ ಇತ್ತು ಪಲ್ಲಕ್ಕಿಯ ಕಟ್ಟಿಗೆ. ಜೋರಾಗಿ 1 ಸಲ 2 ಸಲ ಸಹನೆ ಮಾಡಿದ. ನಿಧಾನವಾಗಿ ಒಯ್ಯಬೇಕು ಅಂದ. ಜೋರಾಗಿ ಗದ್ದರಿಸಿದ್ದಾನೆ. ನನ್ನ ತಪ್ಪಲ್ಲ, ನಮ್ಮ ತಪ್ಪಲ್ಲ, ಇವನ ತಪ್ಪು ಅಂತ 3 ಜನ ಹೇಳಿದರು. ಇವನಿಗೂ ಬೈದ. ವ್ಯಂಗ್ಯವಾಗಿ ಬೈತಾನೆ. ಪಾಪ, ಬಹಳ ಕೃಶನಾಗಿದ್ದಿ, ಬಹಳ ದೂರದಿಂದ ಒಬ್ಬನೇ ಹೊತ್ತುಕೊಂಡು ಬಂದಿದ್ದಿ, ಪಾಪ ಕಷ್ಟಪಟ್ಟು, ಬಹಳ ಕಷ್ಟ ಆಗ್ತಾ ಇದೆ ನಿನಗೆ ಅಂತ. ಇದಕ್ಕೆ ವ್ಯಂಗ್ಯವಾಗಿ ಅರ್ಥ, ನೀನು ಇದೀಗ ಬಂದಿದ್ದಿ, ಏನು ದೂರ ನಡೆದಿಲ್ಲ, ಶ್ರಮವೇ ಆಗಿಲ್ಲ ನಿನಗೆ, ಸೊರಗಿಲ್ಲ, ಇಷ್ಟು ದಪ್ಪ ಇದ್ದಾನೆ, ಇಷ್ಟು ದಪ್ಪಾಗಿದ್ದೀಯ, ಹೊರೋದಕ್ಕೆ ನಿನಗೇನು ಭಾರ ಅಲ್ಲ, ದೂರ ನಡೆದಿಲ್ಲ, ಯಾಕೆ ನನಗಿಷ್ಟು ಪೀಡೆ ಕೊಡ್ತಾ ಇದ್ದಿ ಅನ್ನೋದನ್ನು ಈ ರೀತಿ ವ್ಯಂಗ್ಯವಾಗಿ ಮಾತಾಡಿದ್ದಾನೆ. ಇಷ್ಟು ಹೊತ್ತು ಸುಮ್ಮನಿದ್ದ. ಕೊನೆಗಂದ, ಇನ್ನೇನಾದರೂ ನೀನು 2ನೇ ಸಲ 3ನೇ ಸಲ ಹೇಳಿದರೂ ಇವನು ಕೇಳ್ತಾ ಇರಲಿಲ್ಲ. ಹಾಗಾದರೆ ನಾನು ಶಾಸನವನ್ನು ಮಾಡ್ತೇನೆ, ರಾಜ ನಾನು, ನಿನ್ನನ್ನು ಚೆನ್ನಾಗಿ ಶಾಸನ ಮಾಡ್ತೇನೆ ಅಂತ ಹೆದರಿಸಿದಾಗ ಹಾಗೇ ಪಲ್ಲಕ್ಕಿಯನ್ನು ಹೆಗಲ ಮೇಲೆ ಹೊತ್ತು ಉಪದೇಶವನ್ನು ಪ್ರಾರಂಭ ಮಾಡಿದ್ದಾನೆ.
ಆವಾಗ ಹೇಳಿದ್ನೆಲ್ಲ ನಾನು, ಕಾಕು ಯುಕುತಿಗಳನ್ನು ತಾಳರೋ ಮನಕೆ ಅಂತ. ಸುಮ್ಮನಿರ್ತಾರೆ ಮೂಕರಂತೆ, ಕಿವುಡರಂತೆ, ಪೆದ್ದರಂತೆ. ಆದರೆ ಏನಾದರೂ ತತ್ವಕ್ಕೆ ವಿರೋಧಿಯಾಗಿ, ಸಿದ್ಧಾಂತಕ್ಕೆ ವಿರೋಧಿಯಾಗಿ, ಭಗವಂತನ ಮಹಿಮೆಗೆ ಹೊರತಾಗಿ ಯಾರಾದರೂ ಮಾತನಾಡಿದರೆ ಅದನ್ನು ಸಹನೆ ಮಾಡೋದಿಲ್ಲ. ಇವನ ತಾಳ್ಮೆಯ ಪರೀಕ್ಷೆಯಾಗಿದೆ. ಇಷ್ಟು ಹೊತ್ತು ಸುಮ್ಮನಿದ್ದವ ಮಾತು ಪ್ರಾರಂಭ ಮಾಡಿದೆ ನೋಡಿ. ಪ್ರಾಯ ಇದೇ ಮೊಟ್ಟ ಮೊದಲು ಬಾರಿ ಅವನ ಬಾಯಿಯಿಂದ ಶಬ್ದ ಬಂತೋ ಏನೋ. ತ್ವಯೋದಿತಂ ವ್ಯಕ್ತಮಭಿಪ್ರಲಬ್ಧಂ ಭರ್ತುಸ್ಸಮೇ ಸ್ಯಾದ್ಯದಿ ವೀರಭಾರಃ ಗಂತುರ್ಯದಿ ಸ್ಯಾದಧಿಗಮ್ಯ ಮಧ್ವಾಪಿ ವೇತಿ ಚಾಸೌ ನ ವಿದಂ ಪ್ರವಾದಃ. ನೀನು ನನಗೆ ಆಕ್ಷೇಪ ಮಾಡ್ತಾ ಇದ್ದೀವಿ ವ್ಯಂಗ್ಯವಾಗಿ, ಅದು ಸತ್ಯವೇ ಇದೆ. ಆಕ್ಷೇಪ ಏನು? ನೀನೇನು ದೂರದಿಂದ ನಡೆದು ಬಂದಿಲ್ಲ ಅಂತ ನನಗೆ ಹೇಳ್ತಾ ಇದ್ದೆ ತಾನೇ. ನಾನು ನಡೆದು ಬಂದೇ ಇಲ್ಲ, ಸತ್ಯ ಇದೆ. ನಾನು ನಡೆಯೋದೇ ಇಲ್ಲ, ದೇವರೇ ನಡೆಯೋದು ಸ್ವತಂತ್ರವಾಗಿ. ಅವನ ಅಧೀನವಾಗಿ ನಾನು ನಡೆಯೋದಷ್ಟೇ, ನಾನು ಸ್ವತಂತ್ರವಾಗಿ ನಡೆದವನೇ ಅಲ್ಲ. ನೀನೇನು ಬಹಳ ಹೊತ್ತು ಭಾರ ಹೊತ್ತಿಲ್ಲ ಅಂತೀಯಲ್ಲ, ಅದು ತಾನೇ ನಿನ್ನ ಮಾತಿನ ರಹಸ್ಯ. ಬಹಳ ದೂರದಿಂದ ಭಾರ ಹೊತ್ತು ಬಂದಿದ್ದೀಯಪ್ಪ ಅಂದರೆ ಅರ್ಥ ಏನು? ಏನು ಭಾರ ಹೊತ್ತಿಲ್ಲ ಅಂತ. ಹೌದು, ನಾನು ಭಾರ ಹೊತ್ತದೇ ಇದ್ದದ್ದು ನಿಜ ಇದೆ. ನಾನೆಲ್ಲಿ ಹೊರೋದು? ದೇವರು ಹೊತ್ತಿದ್ದಾನೆ. ಭರ್ತ ಸಂಭ್ರಿಯಮಾಣೋ ಬಿಭರ್ತಿ, ತಾನೇ ಎಲ್ಲ ಜಗದೊಳಗೆ ಪ್ರವೇಶ ಮಾಡಿ ಎಲ್ಲವನ್ನೂ ಹೊತ್ತವ ಅವನು ನಿಜವಾದ ಭರ್ತ. ನಾನಲ್ಲ, ನಾನು ಹೊತ್ತವನಲ್ಲ, ನಾನು ದೂರದಿಂದ ನಡೆದವನೂ ಅಲ್ಲ. ಬಹಳ ದಪ್ಪಾಗಿದ್ದೇನೆ ಅಂತ ನನ್ನನ್ನು ಬೈತಿಯಲ್ಲ ನೀನು, ಬಹಳ ಕೃಶನಾಗಿದ್ದಿ ಅಂತ ವ್ಯಂಗ್ಯವಾಗಿ. ಪಿವೇತಿ ಚಾಸೌ ನ ವಿದಾಂ ಪ್ರವಾದ. ತಿಳುವಳಿಕೆ ಇದ್ರೆ ಹೀಗೆ ಮಾತಾಡಬಾರ್ದ ಅಂದ. ಅಯ್ಯೋ, ರಾಜ ಸಿಟ್ಟಾಗಿ ಏನಾದರೂ ಹೊಡೆದ್ರೆ ಏನು ಅಂತ ಭಯನ ಇವನಿಗೆ? ಯಾವ ರಾಜ, ಯಾರ ಭಯ ಇವನಿಗೆ? ಸರ್ವೋತ್ತಮ ರಾಜನಾದ ದೇವರನ್ನು ನಂಬಿದ ಇವನಿಗೆ ಯಾರು ಒಲಿದರೇನು, ನಮಗಿನ್ಯಾರು ಮುನಿದರೇನು? ಆ ಅವಸ್ಥೆಯಲ್ಲಿದ್ದಂತಹ ಮಹಾನುಭಾವ ಇವನು. ನ ವಿದಾಂ ಪ್ರವಾದ. ಬುದ್ಧಿ ಇದ್ರೆ ಹೀಗೆ ಮಾತಾಡೋದಿಲ್ಲ ಅಂದ್ಬಿಟ್ಟ ರಾಜನಿಗೆ. ನಾನು ದಪ್ಪಾಗಿದ್ದೇನಾ? ಎಲ್ಲಿ ದಪ್ಪಾಗಿದ್ದೇನೆ? ನಾನು ಕಾಣಿಸಿದ್ದೇನಾ ನಿನಗೆ? ಮತ್ತು ಕಾಣಿಸ್ತಾ ಇದೆಯಲ್ಲ, ನಾನಲ್ಲ, ಇದು ನನ್ನ ದೇಹ, ಇದು ನನ್ನ ದೇಹ ದಪ್ಪಾಗಿದೆ. ನಾನು ಒಳಗಿದ್ದವ ಅಣು. ಎಲ್ಲ ಜೀವರು ಅಣುವಾಗಿದ್ದಾರೆ, ಒಂದೇ ರೀತಿ ಇದ್ದಾರೆ. ಯಾರೂ ದಪ್ಪ ಅಲ್ಲ, ಯಾರೂ ಕೃಶರಲ್ಲ. ಸ್ಥೌಲ್ಯಂ ಕಾರ್ಶ್ಯಂ ವ್ಯಾಧಯ ಆಧಯಶ್ಚ ಕ್ಷುತ್ರಡ್ಭಯಂ ಕಲಿರಿಚ್ಛಾ ಜರಾಚ ಇಚ್ಛಾರತಿ ನಿದ್ರಾರತಿರ್ಮನ್ಯುರಹಂ ಮದಶ್ಚ ದೇಹೇನ ಜಾತಸ್ಯ ಹಿ ಮೇನ ಸಂತಿ. ದೇಹಮಾನಿ ಜೇಹಜಾತಃ. ಅವನಂದ ದಪ್ಪಾಗಿರೋದು, ಕಡ್ಡಾಗಿರೋದು, ಹಸಿವು, ನೀರಡಿಕೆ, ನಿದ್ರೆ, ದುಃಖ ಎಲ್ಲ ದೇಹಾಭಿಮಾನ ಇದ್ದಂತಹ ವ್ಯಕ್ತಿಗೆ, ದೇಹಾಭಿಮಾನ ಬಿಟ್ಟ ವ್ಯಕ್ತಿಗೆ ಇವುಗಳು ಯಾವೂ ಇರೋದಿಲ್ಲ. ನನಗೆ ದೇಹಾಭಿಮಾನವೇ ಇಲ್ಲ. ನನ್ನನ್ನು ಕುರಿತು ನೀನು ಹೇಳ್ತಾ ಇದ್ದಿ ದಪ್ಪಾಗಿದ್ದಿ ಅಂತ. ನಾನೆಲ್ಲಿ ದಪ್ಪಾಗಿದ್ದೇನೆ? ಬೇರೆಯವರಿಗೆ ಹೇಳು. ಯಾಕೆಂದರೆ ಅವರು ದೇಹದ ಮೇಲೆ ಅಭಿಮಾನ ಇಟ್ಟುಕೊಂಡಿದ್ದಾರೆ, ಇದು ನನ್ನದು ಅಂತ ಭಾವಿಸ್ತಾರೆ. ದೇಹಾಭಿಮಾನ ಬಿಟ್ಟವರಿಗೆ ಈ ಮಾತುಗಳು ಹತ್ತೋದೇ ಇಲ್ಲ. ನಾನು ರಾಜ, ನಿನಗೆ ಶಾಸನ ಮಾಡ್ತೀನಿ ಅಂತ. ನೀನ್ಯಾವ ರಾಜನೋ? ಯಾವ ಮೂಲೆ ರಾಜ? ಯಾರ ಅಂದರು ನಿನಗೆ ರಾಜ ಅಂತ? ಸ್ವಸ್ವಾಮಿ ಭಾವೋ ಧ್ರುವ ಏಷ ಯತ್ರ ತರ್ಹ್ಯಚ್ಯುತೆ ಸೌ ಇತಿ ಕೃತ್ಯಯೋಗ. ಸ್ವಾಮಿ ಒಬ್ಬನೇ ದೇವರು. ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ. ಉಳಿದವರೆಲ್ಲರೂ ಅವನಿಗೆ ಭೃತ್ಯರು. ಇದೇ ಶಾಶ್ವತ, ಇದೇ ನಿತ್ಯವಾದ ವ್ಯವಸ್ಥೆ. ದೇವರ ಅಧೀನವಾಗಿ ಬ್ರಹ್ಮಾದಿ ದೇವತೆಗಳು ಸ್ವಾಮಿಗಳು, ನಾವೆಲ್ಲ ಭೃತ್ಯರು. ಇದು ಎರಡನೇದ್ದು. ಅದು ಬಿಟ್ಟರೆ ತ್ವದಾದೇರ್ ವ್ಯಾವಹಾರಿಕಂ. ನೀನು ರಾಜ, ನಾನು ಪ್ರಜೆ ಎನ್ನುವುದು ಇದು ವ್ಯಾವಹಾರಿಕ, ತಾತ್ಕಾಲಿಕ ಅಂತ ಅರ್ಥ, ಸುಳ್ಳು ಅಂತಲ್ಲ. ನಾಳೆ ನೀನು ಪ್ರಜೆ, ಇನ್ನೊಬ್ಬ ರಾಜ. ಆಗ ನೀನು ಕೆಳಗಿದ್ದು ಸ್ತೋತ್ರ ಮಾಡ್ತೀಯ, ಮತ್ತೊಬ್ಬ ಮೇಲೆ ಕುಳಿತಿರ್ತಾರೆ ಜನ್ಮಾಂತರದಲ್ಲಿ. ಇದೇನು ನಿತ್ಯ ಅಲ್ಲ. ನಿನ್ನಂತಹ ರಾಜರಿಗೆ ನಿಜವಾದ ರಾಜ್ಯ ಇಲ್ಲ. ನೀವು ಸ್ವತಂತ್ರರಲ್ಲ. ದೇವರು ನಿಯತವಾಗಿ ದೇವತೆಗಳಿಗೆ ಮಾಡಿದಂತೆ ನಿಮ್ಮನ್ನು ಕೊನೆವರೆಗೆ ರಾಜರು ಅಂತ ವ್ಯವಸ್ಥೆಯೂ ಮಾಡಿಲ್ಲ. ಒಂದೊಂದು ಜನ್ಮದಲ್ಲಿ ಒಂದೊಂದು ರೀತಿ ಬದಲಾವಣೆ, ಒಂದೇ ಜನ್ಮದಲ್ಲಿಯೂ ಬದಲಾವಣೆ ಆಗಬಹುದು. ಹೀಗಿರುವಾಗ ನೀನು ರಾಜ, ನಾನು ಪ್ರಜೆ, ನೀನು ಶಾಸಕ, ನಾನು ಶಾಸ್ಯ, ಇದು ಯಾವುದನ್ನು ನಾನು ಒಪ್ಪೋದಿಲ್ಲ. ಇಂಥ ಎಲ್ಲ ಉಪದೇಶ ನನಗೆ ಮಾಡಲಿಕ್ಕೆ ಬರಬೇಡ ಅಂತ ಹೇಳಿದಾಗ ಗಾಬರಿ ಆಯಿತು ಅವನು. ಆಶ್ಚರ್ಯವಾಗಿದೆ. ಅವನಂದ, ಮೊದಲು ಪಲ್ಲಕ್ಕಿಯಿಂದ ಕೆಳಗೆ ಜಿಗದ, ಇಳಿಲಿಲ್ಲ, ಜಿಗದ.
ಸಾಷ್ಟಾಂಗ ನಮಸ್ಕಾರ ಹಾಕಿ ಹೇಳ್ತಾನೆ, ಕಪಿಲನಾಮಕ ಪರಮಾತ್ಮನ ಹತ್ತಿರ ಉಪದೇಶಕ್ಕೆ ಅಂತ ನಾನು ಹೊಂಟರೆ ಕಪಿಲನೇ ಈ ರೂಪದಲ್ಲಿ ಬಂದು ನನ್ನ ಪರೀಕ್ಷೆಯನ್ನು ಮಾಡ್ತಾ ಇದ್ದಾನಾ? ಭಕ್ತರು ಹೇಗಿರ್ತಾರೆ ಅಂತ ತಪ್ಪಾಯಿತು, ಕ್ಷಮೆ ಇರಲಿ ಇಂದ. ನಾಹಂ ವಿಶಂಕೆ ಸುರರಾಜ ವಜ್ರಾನ್ನತ್ರ್ಯಕ್ಷಶೂಲಾನ್ನ ನಯಮಸ್ಯ ದಂಡಾತ್ ನಾಗ್ನ್ಯರ್ಕಸೋಮಾನಿಲ ವಿತ್ತಪಾಸ್ತ್ರಾತ್ ಶಂಕೆ ಭೃಶಂ ಬ್ರಹ್ಮಕುಲಾಪಮಾನಾತ್. ಎಂತಹ ದೇವಾಧಿದೇವತೆಗಳ ಅಸ್ತ್ರಗಳ ಪ್ರಯೋಗ ಮಾಡಿದರೂ ನನಗೆ ಭಯ ಇಲ್ಲ. ಬ್ರಾಹ್ಮಣರ ಅವಮಾನ, ಜ್ಞಾನಿಗಳ ಅವಮಾನದಿಂದ ಆದಂತಹ ಅನರ್ಥ, ಅದಕ್ಕೆ ಮಾತ್ರ ನಾನು ಹೆದರುತ್ತೇನೆ. ನೀವಿಷ್ಟು ದೊಡ್ಡ ಜ್ಞಾನಿಗಳು ಅಂತ ನನಗೆ ಗೊತ್ತಿರಲಿಲ್ಲ. ಯಾರೋ ಹುಚ್ಚರು, ಅಜ್ಞಾನಿಗಳು, ವೇಷ ಮಾತ್ರ ಬ್ರಾಹ್ಮಣರ ವೇಷ, ಏನು ಯೋಗ್ಯತೆ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ನಿಜವಾದ ಬ್ರಹ್ಮಜ್ಞಾನಿಯಾದಂತಹ ಬ್ರಾಹ್ಮಣರು ನೀವು, ತಪಸ್ವಿಗಳು, ನನ್ನನ್ನು ಕ್ಷಮೆ ಮಾಡಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾನೆ. ಜಡಭರತ ಅವನು ಮಾಡಿದ ಅಪರಾಧವನ್ನು ಕ್ಷಮೆ ಮಾಡಿ ಅವನಿಗೆ ತತ್ವವನ್ನು ಉಪದೇಶ ಮಾಡ್ತಾನೆ. ಇವನಂದ, ನೀನು ಹೇಳಿಬಿಟ್ಟಲ್ಲ ದೇಹಕ್ಕೆ ಬೈದರೆ ನನಗೇನು ದುಃಖವೇ ಇಲ್ಲ ಅಂತ. ಅದು ಹೇಗೆ ದುಃಖವಾಗದೇ ಇರುತ್ತೆ? ಸ್ಥಾಲ್ಯಗ್ನಿತಾಪಾತ್ ಪಯಸೋಹಿತಾಪಃ. ಪಾತ್ರೆ ಕಾಯಿದರೆ ನೀರು ಕಾಯತ್ತೆ, ನೀರು ಕಾಯಿದರೆ ಅಕ್ಕಿ ಬಿಸಿಯಾಗತ್ತೆ, ಅಕ್ಕಿ ಬಿಸಿಯಾದರೆ ಅಕ್ಕಿಯ ಗರ್ಭದೊಳಗಿರುವ ಸೂಕ್ಷ್ಮವಾದ ಭಾಗ ಮೃದುವಾಗಿ ಅನ್ನವಾಗತ್ತೆ. ಇದು ತಾನೇ ಪ್ರಕ್ರಿಯೆ. ಇಲ್ಲಿಯೂ ಹಾಗೆ ದೇಹಕ್ಕೇನಾದರೂ ಅಂದರೆ ಒಳಗಿರುವ ಜೀವನಿಗೆ ಅದರಿಂದ ತಾಪವಾಗಲೇಬೇಕಲ್ಲ. ನಿನಗೆ ತಾಪವಾಗದೇ ಇರೋದು ಹೇಗೆ? ಇದನ್ನು ನಾನು ಒಪ್ಪೋದಿಲ್ಲ ಅಂದ ಅವನು. ಅದಕ್ಕೆ ಇವನು ಹೇಳ್ತಾನೆ, ಎಲ್ಲವೂ ಇರುವುದು ಅಭಿಮಾನದ ಮೇಲೆ. ದೇಹದೊಳಗಿದ್ದ ಮಾತ್ರಕ್ಕೆ ಕಾಯಬೇಕಾಗಿಲ್ಲ, ಅದು ಬೇಯಬೇಕಾಗಿಲ್ಲ. ಅಕ್ಕಿ ಇದೆ, ಬೇಯತ್ತೆ. ಕಬ್ಬಿಣದ ಗುಂಡು ಹಾಕಿದರೆ ಬೇಯ್ತದ? ಬೇಯೋದಿಲ್ಲ. ಹಾಗೆ ದೇಹದೊಳಗಿದ್ದ ಮಾತ್ರಕ್ಕೆ ಬೇಯಬೇಕು ಅಂತಲ್ಲ, ಅಭಿಮಾನ ಮೋಹ ಮಮತೆಗಳಿಂದ ಮೃದುವಾದ ವಸ್ತುವಾದರೆ ಬೇಯತ್ತೆ. ವೈರಾಗ್ಯದಿಂದ ದೃಢವಾಗಿದ್ದರೆ, ಕಬ್ಬಿಣದ ಹಾಗೆ ಗಟ್ಟಿಯಾಗಿದ್ದರೆ, ಕಬ್ಬಿಣದ ಕಡಲೆಯಂತೆ ಯಾವ ನೀರಿನೊಳಗೆ ಹಾಕಿದರೂ ಬೇಯಬೇಕಾಗಿಲ್ಲ. ಹಾಗೆ ಇದೇ ದೇಹದೊಳಗಿದ್ದರೂ ದೇಹಾಭಿಮಾನವನ್ನು ತೊರೆದದ್ದಕ್ಕೆ ನನಗೆ ಯಾವ ತಾಪವೂ ಆಗೋದಿಲ್ಲ ಅಂತ ಅದರ ಉತ್ತರವನ್ನು, ತನ್ನ ಉತ್ತರದ ಸ್ಪಷ್ಟೀಕರಣವನ್ನು ಜಡಭರತರು ನೀಡ್ತಾರೆ. ಬೈತಾನೆ, ಅಕೋವಿದ ಕೋವಿದವಾದವಾದಾನ್. ಜ್ಞಾನಿ ಅಲ್ಲ, ನಾನು ಮಹಾಜ್ಞಾನಿ ಅಂತ ತಿಳಿದು ಮಾತಾಡ್ತಾ ಇದ್ದಿ, ಸಾಕು, ಜ್ಞಾನವನ್ನು ಪಡೆದುಕೋ. ಜ್ಞಾನಿ ಎನ್ನುವ ಅಹಂಕಾರ ನಿನಗೆ ಬೇಡ. ಭಗವಂತ ಸ್ವತಂತ್ರ, ನಾವು ಅಸ್ವತಂತ್ರರು. ಅವನು ನಡೆಸ್ತಾನೆ, ನುಡಿಸ್ತಾನೆ, ಹೊತ್ತು ಹೊರಸ್ತಾನೆ. ನಿಜವಾಗಿ ನಾವು ಸ್ವತಂತ್ರವಾಗಿ ಯಾವುದನ್ನು ಮಾಡುವುದಕ್ಕೆ ಸಮರ್ಥರಲ್ಲ ಎನ್ನುವ ತತ್ವವನ್ನು ಚೆನ್ನಾಗಿ ಮನಗಾಣು. ವೈರಾಗ್ಯವನ್ನು ತಾಳು. ನೀನೂ ಅಭಿಮಾನವನ್ನು ತೊರೆದು ಸಾಧನೆಯನ್ನು ಮಾಡು. ಇಷ್ಟೆಲ್ಲ ಅಭಿಮಾನದ ಕೊಳಚೆಯನ್ನು, ಅಹಂಕಾರದ ಕೊಳಚೆಯನ್ನು, ಹೊಲಸನ್ನು ತುಂಬಿಕೊಂಡು ಆ ಕಪಿಲನಾಮಕ ಪರಮಾತ್ಮನ ಹತ್ರ ಹೋಗುವುದಕ್ಕೆ ನಾಚಿಕೆ ಬರೋದಿಲ್ವಾ ನಿನಗೆ? ನತಸ್ಯ ತತ್ವಗ್ರಹಣಾಯ ಸಾಕ್ಷಾತ್ ವರೀಯಸೀರಪಿ ವಾಚಃ ಸಮಾಸಂ ಸ್ವಪ್ನೇ ನಿರುಕ್ತ್ಯಾಗ್ರಹಮೇಧಿ ಸೌಖ್ಯಂ ನಯಸ್ಯ ಹೇಯಾನುಮಿತಂ ಸ್ವಯಂ ಸ್ಯಾತ್. ಸ್ವಪ್ನದಲ್ಲಿರುವ ಪದಾರ್ಥಗಳು ಹೇಗೆ ತಾತ್ಕಾಲಿಕ, ಸತ್ಯವಾದರೂ ತಾತ್ಕಾಲಿಕ, ಸ್ಥಿರ ಅಲ್ಲ, ಶಾಶ್ವತ ಅಲ್ಲ, ಹಾಗೆ ಈ ಸಂಸಾರಿಕ ಸುಖಗಳು ಸತ್ಯವಾದರೂ ಸ್ಥಿರ ಅಲ್ಲ, ಶಾಶ್ವತ ಅಲ್ಲ ಅಂತ ತಿಳಿದು ಇವುಗಳ ಬಗ್ಗೆ ವೈರಾಗ್ಯವನ್ನು ತಾಳಿದರೆ ಶಾಸ್ತ್ರಗಳನ್ನು, ವೇದಗಳನ್ನು ಓದಿದ್ದು ಸಾರ್ಥಕವಾಗತ್ತೆ. ನೀನು ಎಷ್ಟು ಉಪದೇಶ ಪಡೆದರೂ ವ್ಯರ್ಥ, ಮನಸ್ಸಿನಲ್ಲಿ ವೈರಾಗ್ಯ ಇಲ್ಲ ಅಂದರೆ. ಆದ್ದರಿಂದ ಮೊದಲು ಅಭಿಮಾನವನ್ನು ಬಿಡು, ವೈರಾಗ್ಯವನ್ನು ತಾಳು, ಆಮೇಲೆ ಶಾಸ್ತ್ರ ಓದು. ಇನ್ನಷ್ಟು ವೈರಾಗ್ಯ ಭಕ್ತಿಗಳನ್ನು ಬೆಳೆಸಿಕೋ. ಭಗವಂತನ ಅನುಗ್ರಹವನ್ನು ಪಡೆದು ಮೋಕ್ಷವನ್ನು ಹೊಂದುವುದಕ್ಕೆ ಸಾಧ್ಯವಿದೆ ಎಂಬ ಉಪದೇಶವನ್ನು ಜಡಭರತರು ರಹುಗಣರಿಗೆ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಅಂದರೆ ಋಷಭ, ಭಗವಂತ ತನ್ನ ಮಗನಾದ ಭರತನಿಗೆ ಉಪದೇಶ ಮಾಡಿದ್ದು ಆ ಜನ್ಮದಲ್ಲಿ, ಅದು ಬಿಟ್ಟು ಜಿಂಕೆಯಾದಾಗ ಆ ಜನ್ಮದಲ್ಲಿಯೂ ಸ್ಮರಣೆಗಿದ್ದು, ಮತ್ತೆ ಹುಟ್ಟಿ ಬಂದಾಗದಲೂ ನೆನಪಿದ್ದು, ಇನ್ನೊಬ್ಬ ಸಂಸಾರದೊಳಗೆ ಮುಳುಗಿದ ಜೀವನನ್ನು ಉದ್ಧಾರ ಮಾಡುವ ರೀತಿಯಲ್ಲಿ ಆ ತತ್ವಜ್ಞಾನ ಅವನ ಜೊತೆಗೆ ಬರಬೇಕಾದರೆ ದೊಡ್ಡವರ ಉಪದೇಶದ ಮಹತ್ವ ಎಷ್ಟಿರುತ್ತೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು.
ಮರುದ್ದೇವತೆಗಳ ಬಗ್ಗೆ ಋಗ್ಭಾಷ್ಯ ಟೀಕೆಯಲ್ಲಿ ಟೀಕಾಕೃತ್ಪಾದರು ಹೇಳುವಾಗೆ ಹೇಳುತ್ತಾರೆ, ವಾಯುದೇವರಿಂದ ಉಪದೇಶ ಪಡೆದವರು, ಭಾರತೀ ಪುತ್ರರು ವಾಯುದೇವರಿಂದ ಉಪದೇಶ ಪಡೆದವರು ಅಂತ. ಆಗಂತಾರೆ, ಅಂತಹ ವಾಯುದೇವರು ಈ ಮರುದ್ದೇವತೆಗಳಿಗೆ ಮರುದ್ಗಣಕ್ಕೆ ಉಪದೇಶ ಮಾಡಿದ್ದಾರೆ ಅಂದರೆ ಆ ಜ್ಞಾನ ಹುಸಿ ಹೋಗೋದಿಲ್ಲ, ಅದು ಸಾರ್ಥಕವಾಗಲೇಬೇಕು, ಅದು ಉತ್ತಮವಾದ ಭಗವತ್ ಸೇವೆಗೆ ಉಪಯುಕ್ತವಾಗಬೇಕು, ಸಜ್ಜನರ ಉದ್ಧಾರಕ್ಕೆ ಕಾರಣ ಆಗಬೇಕು. ಕಾರಣ ಅದು ಬಂದದ್ದು ಅಂತಹ ಉಗಮದಿಂದ ಎಂಬುದಾಗಿ ಟೀಕಾಕೃತ್ಪಾದರು ಋಗ್ಭಾಷ್ಯ ಟೀಕೆಯಲ್ಲಿ ವರ್ಣನೆ ಮಾಡ್ತಾರೆ. ಹಾಗೆ ಇದಂತೂ ಸಾಕ್ಷಾತ್ ಭಗವಂತನಿಂದ ಉಪದೇಶ ಪಡೆದದ್ದು ಎಂತಹ ದೊಡ್ಡ ಕಾರ್ಯವನ್ನು ಮಾಡಿದೆ ಅಂತ ನಾವು ತಿಳಿತೇವೆ. ಈ ರೀತಿಯ ತತ್ವಜ್ಞಾನವನ್ನು ಪಡೆದು ದೇಹದ ಮೇಲಿನ ಅಭಿಮಾನವನ್ನು ಪರಿತ್ಯಾಗ ಮಾಡಿ ವಿರಕ್ತರಾಗಿ ಭಗವಂತನಲ್ಲಿ ಭಕ್ತಿಯನ್ನು ಮಾಡಿ ಭಗವಂತನ ಅನುಗ್ರಹವನ್ನು ಪಡೆಯಬೇಕು ಎಂಬುದಾಗಿ ಶ್ರೀಮದ್ಭಾಗವತದ ಪಂಚಮಸ್ಕಂಧದಲ್ಲಿ ತಿಳಿಸ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.